ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಆಚಾರ್ಯ ದೇವೋ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 5 ಬಂತು ಅಂದ ತಕ್ಷಣ ನಮಗೆ ಶಿಕ್ಷಕ ಗುರುವಿನ ಮಹತ್ವ ಗೊತ್ತಾಗುತ್ತೆ. ಯಾಕಂದರೆ ಗುರು ಎಲ್ಲರಿಗೂ ಕೂಡ ದಾರಿದೀಪ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೊಳಗೆ ಸಾಗಿಸ್ತಕ್ಕಂಥವನೇ ಗುರು. ಈ ಗುರುವಿನ ಮಹತ್ವ ಇಂದು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸ್ಮರಿಸುವುದು ತುಂಬ ಅವಶ್ಯಕ. ಹಾಗಾಗಿ ಆಚಾರ್ಯ ದೇವೋಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈ ಆಚಾರ್ಯ ದೇವೋಭವ ಕಾರ್ಯಕ್ರಮಕ್ಕೆ ನಮ್ಮ ಮುಂದೆ ಮಾತಾಡಲಿಕ್ಕೆ 4 ಜನ ಶಿಕ್ಷಕರು ಇವತ್ತು ನಮ್ಮ ಶ್ರೀ ಬಸವ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಆಚಾರ್ಯ ದೇವೋಭವ ಈ ವಿಶೇಷ ಕಾರ್ಯಕ್ರಮಕ್ಕೆ ಶರಣ ಚಿಂತನೆಯಲ್ಲಿ ಗುರುಗಳ ಮಹತ್ವದ ಬಗ್ಗೆ ಮಾತಾಡಲಿಕ್ಕೆ ಹಸೀನಾ ಎಚ್.ಕೆ. ಇವರು ಸಂಶೋಧನಾ ಮತ್ತು ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಬಂದಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿಗಳು. ವಿದ್ಯಾರ್ಥಿ ಮತ್ತು ಗುರುವಿನ ಸಂಬಂಧದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಡಾಕ್ಟರ್ ಬಸವರಾಜ್, ಸಹಾಯಕ ಪ್ರಾಧ್ಯಾಪಕರು, ವಿವೇಕಾನಂದ ಶಿಕ್ಷಣ ಕಾಲೇಜು, ಅರಸೀಕೆರೆಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿಗಳು. ವೈದಿಕ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಮಾನಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಸತೀಶ್ ಆರ್ ಅವರು ಇದ್ದಾರೆ. ಪ್ರಾಂಶುಪಾಲರು, ಕಾಗದ ನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ವಿದೇಶದಲ್ಲಿ ಗುರುವಿನ ಸ್ಥಾನಮಾನ ಈ ವಿಷಯದ ಬಗ್ಗೆ ಕುರಿತು ಮಾತಾಡಲಿಕ್ಕೆ KS ಮಂಜುನಾಥ್, ಇವರು ಕೂಡ ಪ್ರಾಧ್ಯಾಪಕರು, ಅರಸೀಕೆರೆಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿಗಳು. ಗುರುವಿನ ಸ್ಥಾನ ಇವತ್ತು ಜಗತ್ತಿನಲ್ಲಿ ವರ್ಣನಾತೀತವಾದುದು. ಯಾಕಂದರೆ ಗುರು ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ದಾರಿದೀಪವನ್ನು ತೋರಿಸ್ತಕ್ಕಂಥವ್ರು. ಚಂದದೋಳ್ ಅಕ್ಷರಂ ಕಲಿಸಿ, ನಾಲಿಗೆಯೋಳ್ ನಲ್ನುಡಿಯಂ ನಲಿಸಿ, ಸನ್ಮಾರ್ಗ ಪಥದೋಳು ನಮ್ಮನ್ನು ನಡೆಸಿ, ಜೀವನ ಧಮನಿಯೋಳ್ ಚಿರವಾಗಿ ನೆಲೆಸಿ, ಬೆಳಕನ್ನು ತೋರುವವನು ನಮ್ಮಯ್ಯ ಗುರು. ಹಾಗಿದ್ರೆ ಈ ಗುರು ಯಾರು? ಇವ ಬರೀ ಗುರುವಲ್ಲ, ಮಿತ್ರಂ ಇವ, ಸರ್ವಂ ಇವ, ದೈವಂ ಇವ, ಪಿತಂ ಇವ, ಹಿತಂ ಇವ, ಜಗಂ ಇವ, ಸರ್ವತ್ರ ತರುವ ಜ್ಞಾನಂ ಇವ, ತೋರುವರೇನು ಜಗದೊಳಗೆ, ಇನ್ನಿತರನು ಗುರುಸ್ಥಾನದಿ ನಿಲ್ಲುವ ಸಮಾನರನು. ಇವತ್ತು ಗುರುಸ್ಥಾನದಲ್ಲಿ ನಿಲ್ತಕ್ಕಂಥ ಸಮಾನರಾಗಿರ್ತಕ್ಕಂಥವ್ರು ಯಾರನ್ನು ಹುಡುಕೋದ್ರೆ ನಮಗೆ ಸಿಗೋದು ತುಂಬ ಕಷ್ಟ. ಯಾಕಂದರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಿದ್ದಾಗ ಮಾತ್ರ ಜೀವನ ಯಶಸ್ಸು ಅಲ್ವಾ? ಹಾಗಿದ್ಮೇಲೆ ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ನಡೆಸ್ತಕ್ಕಂಥ ಈ ಶಿಕ್ಷಕರ ದಿನಾಚರಣೆಯಲ್ಲಿ ಗುರುವಿನ ಸ್ಥಾನಮಾನವೇನು, ಗುರುಗಳ ಮಹತ್ವವೇನು, ಯಾವ್ಯಾವ ದೃಷ್ಟಿಕೋನದಲ್ಲಿ, ವೈದಿಕ ದೃಷ್ಟಿಕೋನದಲ್ಲಿ, ಶರಣರ ಚಿಂತನೆಯಲ್ಲಿ, ವಿದೇಶದಲ್ಲಿ, ಜೊತೆಗೆ ಗುರು ಮತ್ತು ವಿದ್ಯಾರ್ಥಿಗಳ ಸಂಬಂಧದಲ್ಲಿ ಈ ಗುರುವಿನ ಪಾತ್ರವೇನು, ಎಲ್ಲವನ್ನೂ ಕೂಡ ನಮ್ಮ ಅತಿಥಿಗಳ ಚರ್ಚೆಯ ಮೂಲಕ ತಿಳಿಯೋಣ. ಮೊದಲನೇದಾಗಿ ನಾನು ವೈದಿಕ ಸಂಸ್ಕೃತಿಯಲ್ಲಿ ಗುರುಗಳ ಸ್ಥಾನಮಾನಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋ ಸತೀಶ್ ಸರ್ ಅವ್ರ ಬಳಿ ಹೋಗ್ತೀನಿ. ಸರ್, ಇವತ್ತು ಜುಲೈ 13ರಂದು ಈ ವೈದಿಕ ಸಂಸ್ಕೃತಿಯಲ್ಲಿ ಜುಲೈ 13ರಂದು ಕೂಡ ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಇಲ್ಲಿ ವೈದಿಕ ಸಂಸ್ಕೃತಿಯಲ್ಲೂ ಕೂಡ ಗುರುಗಳ ಸ್ಥಾನಮಾನಗಳು, ಗುರುವಿನ ಮಹತ್ವವನ್ನು ನಮ್ಮ ಅನಾದಿ ಕಾಲದಿಂದಲೂ, ವೇದ ಪುರಾಣಗಳ ಕಾಲದಿಂದಲೂ ಕೂಡ ಈ ಗುರುವಿನ ಮಹತ್ವವನ್ನು ಹೇಳ್ತಾನೆ ಬಂದಿದ್ವಿ. ಹಾಗಾಗಿ ಈ ವೈದಿಕ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಮಾನವನ್ನು ನಾವು ತುಂಬ ಮಹತ್ವದಾಗಿ ಅದನ್ನು ಪರಿಗಣಿಸ್ತೀವಿ. ಏನು ಹೇಳ್ತೀರಿ ಸರ್, ಗುರುವಿನ ಸ್ಥಾನಮಾನ ಮತ್ತು ವೈದಿಕ ಸಂಸ್ಕೃತಿಯಲ್ಲಿ ಅದು ಹೇಗೆ ಬಂದಿದೆ ಅಂತ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ವೈದಿಕೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಮಾನ, ಗುರುವಿನ ಪಾತ್ರದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ. ಗುರುವೇ ತಾನೇ ಎಡರುವ ಬದುಕಿನ ಹೆಜ್ಜೆಗಳನ್ನು ಜ್ಞಾನ ಸರೋವರದತ್ತ ಕೊಂಡೊಯ್ಯುವ ಕರುಣಾಳು ಅಂತ ಹೇಳ್ತಾರೆ. ಇಲ್ಲಿ ಶಂಕರಾಚಾರ್ಯರು ಗುರುವಿನ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಗುರುಬ್ರಹ್ಮ ಗುರುವಿಷ್ಣು
ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಉಪನಿಷತ್ತಲ್ಲಿ ಕೂಡ ಗುರುವಿನ ಉಲ್ಲೇಖ ಇದೆ. ಗುರುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತಿದೆ. ಗು ಎಂದರೆ ಅಂಧಕಾರ, ರು ಎಂದರೆ ಅಂಧಕಾರವನ್ನು ದೂರ ಮಾಡ್ತಕ್ಕಂಥವ್ರು ಅಂತ ಅರ್ಥ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಮಹಾನ್ ಶಕ್ತಿಯನ್ನು ಗುರು ಎಂದು ಕರಿತಕ್ಕಂಥ ಒಂದು ಪ್ರವೃತ್ತಿ ಇದೆ. ಇಲ್ಲಿ ಯಾರನ್ನು ನಾವು ಗುರು ಅಂತ ಕರಿಬೇಕು, ಗುರು ಅಂದರೆ ಯಾರು ಅನ್ನೋದು ಮೊದಲೇ ಪ್ರಶ್ನೆ ಬರುತ್ತೆ. ಗುರು ಅಂದರೆ ಒಂದು ನಿರ್ದಿಷ್ಟ ವಿಭಾಗದಲ್ಲಿ ಹೆಚ್ಚಿನ ಜ್ಞಾನ, ಬುದ್ಧಿವಂತಿಕೆ ಮತ್ತು ನಿಪುಣತೆಯನ್ನು ಹೊಂದಿರುವ ಮತ್ತು ಇತರರಿಗೆ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿರ್ದೇಶನ ಮಾಡಿ ಧಾರೆ ಇರತಕ್ಕಂಥ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಾವು ಗುರು ಅಂತ ಕರಿತೀವಿ. ಇಲ್ಲಿ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ಒಂದು ಮಹಾನ್ ಚೇತನವನ್ನು ನಾವು ಗುರು ಅಂತ ಕರಿತೀವಿ. ಇಲ್ಲಿ ಗುರುವಿನ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಒಂದು ವಿಚಾರವನ್ನು ಗುರುನಾನಕ್ ಅವರು ಒಂದು ಕಡೆ ಮಂಡಿಸಿದ್ದಾರೆ. ಏನು, ಸಾವಿರಾರು ಸೂರ್ಯಚಂದ್ರರು ಹುಟ್ಟಿ ಬಂದರೂ ಕೂಡ ಹೃದಯದ ಒಳಗಿನ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಇದನ್ನು ಕೇವಲ ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಸಾವಿರಾರು ಸೂರ್ಯಚಂದ್ರರು ಏಕಕಾಲದಲ್ಲಿ ಬಂದು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯ ಆಗಲ್ಲ. ಅದು ನಮ್ಮಲ್ಲಿರ್ತಕ್ಕಂಥ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಲು ಓರ್ವ ಗುರುವಿನಿಂದ ಮಾತ್ರ ಸಾಧ್ಯ ಎಂದು ಈ ಗುರುನಾನಕರು ಗುರುವಿನ ಪ್ರಾಮುಖ್ಯತೆ, ವ್ಯಕ್ತಿ ಜೀವನದಲ್ಲಿ ಗುರುವಿನ ಪ್ರಾಮುಖ್ಯತೆ ಬಗ್ಗೆ ಒಂದು ಸ್ಪಷ್ಟವಾದ ವಿವರಣೆಯನ್ನು ಕೊಡ್ತಾರೆ. ಈಗ ನಾನು ಚರ್ಚೆ ಮಾಡಬೇಕಾದಂಥ ವಿಚಾರ ಅಂತ ಅಂದರೆ ವೈದಿಕ ಕಾಲದಲ್ಲಿ ಗುರುವಿನ ಪಾತ್ರ, ಗುರುವಿನ ಸ್ಥಾನಮಾನ ಯಾವ ಮಟ್ಟಿಗಿತ್ತು ಅಂತ. ವೈದಿಕ ಕಾಲದಲ್ಲಿ ಗುರುವಿನ ಸ್ಥಾನಮಾನ ತುಂಬ ಪ್ರಜ್ವಲವಾಗಿತ್ತು ಅಥವಾ ಉಜ್ವಲವಾಗಿತ್ತು. ಯಾಕೆಂದರೆ ವೈದಿಕೀಯ ಸಂಸ್ಕೃತಿಯ ಕಾಲಘಟ್ಟದಲ್ಲಿ ನಾವು ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ನೋಡ್ತೀವಿ. ಗುರುಕುಲ ಪದ್ಧತಿಯ ಶಿಕ್ಷಣದಲ್ಲಿ ಏನಿತ್ತು, ಅಲ್ಲಿ ಆಳರಸರ ಮಕ್ಕಳು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಮಡಿ ವಸ್ತ್ರವನ್ನು ಧರಿಸಿ ಅಥವಾ ಸಾಮಾನ್ಯ ವಸ್ತ್ರವನ್ನು ಧರಿಸಿ ಗುರು ವಾಸ ಮಾಡ್ತಕ್ಕಂಥ ಆಶ್ರಮ ಅಥವಾ ಗುರು ವಾಸ ಮಾಡ್ತಕ್ಕಂಥ ಮನೆಗೆ ಹೋಗಿ ಗುರುಕುಲ ಶಿಕ್ಷಣವನ್ನು ಪಡಿಬೇಕಾದಂಥ ಸಂದರ್ಭ ಇತ್ತು. ಈ ಥರದ ಗುರುಕುಲ ಶಿಕ್ಷಣ ಸಂದರ್ಭದಲ್ಲಿ ಇಲ್ಲಿ ಯಾವ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಸ್ಥಾನಮಾನಗಳ ಬಗ್ಗೆ ಯಾವುದೇ ಒಂದು ಬೋಧನೆಯಲ್ಲಿ ಹೆಚ್ಚು ಕಡಿಮೆ ಅನ್ನೋದಿರಲಿಲ್ಲ. ಸಮಾನವಾದ ಶಿಕ್ಷಣ. ಮತ್ತು ಒಂದು ಮಾತಿದೆ ವೈದಿಕ ಸಂಸ್ಕೃತಿ ಕಾಲದಲ್ಲಿ, ಏನು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕುತಿ ಅಂತ. ಯಾಕಂದರೆ ಇಲ್ಲಿ ಒಂದು ಕಡೆ ಶಿಶುನಾಳ ಶರೀಫರು ಕೂಡ ಗುರು ಗೋವಿಂದ ಭಟ್ಟರ ಶಿಷ್ಯರಾದ ಸಂದರ್ಭದಲ್ಲಿ ಅವರು ಶರೀಫರಿಗೆ ಗುರು ಗೋವಿಂದ ಭಟ್ಟರಿಂದ ಅಂಧಕಾರದಿಂದ ಸುಜ್ಞಾನದೆಡೆಗೆ ಹೋಗ್ತಕ್ಕಂಥ ಒಂದು ಜ್ಞಾನದ ಧಾರೆ ಆಗುತ್ತೆ. ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ, ಎಲ್ಲ ಮೌಢ್ಯಗಳನ್ನು ದೂರ ಹಾಕ್ಬಿಟ್ಟು ಒಂದು ಸುಜ್ಞಾನದೆಡೆಗೆ ತರ್ತಕ್ಕಂಥ ಒಂದು ಗೋವಿಂದ ಭಟ್ಟರ ಬಗ್ಗೆ ಒಂದು ಮಾತಾಡ ಒಂದು ಹಾಡನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದಿ ಬ್ರಹ್ಮಜ್ಞಾನ ನೀ ಪಡೆಯೆಂದು, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಇದೇ ರೀತಿ ನಾವು ವೈದಿಕ ಸಂಸ್ಕೃತಿ ಕಾಲದಲ್ಲಿ ಮತ್ತೆ ಹೋಗ್ಬೇಕಂತಂದರೆ ಅಲ್ಲಿ ಹೇಳಿದೆ ನಾನು, ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು ಅಂತ. ಇಲ್ಲಿ ಗುರುಕುಲ ಪದ್ಧತಿಯಲ್ಲಿ ಗುರುದಕ್ಷಿಣೆ ಪಡ್ತಕ್ಕಂಥದ್ದು ಇತ್ತು. ಅಲ್ಲಿ ಗುರುದಕ್ಷಿಣೆ ಪಡಿತಕ್ಕಂಥ ಒಂದು ಪ್ರವೃತ್ತಿಯಲ್ಲೂ ಕೂಡ ಒಂದು ನಿಯಮ ಇತ್ತು. ಯಾವುದೇ ವಿದ್ಯಾರ್ಥಿ ಶಿಕ್ಷಣದಲ್ಲಿ ಪೂರ್ಣ ಜ್ಞಾನವನ್ನು ಪಡೆದಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಮಾತ್ರ ಗುರುವಾದವನು ಗುರುದಕ್ಷಿಣೆ ಪಡಿತಕ್ಕಂಥ ಒಂದು ನಿಯಮ ಇತ್ತು. ಇಲ್ಲಿ ಗುರುದಕ್ಷಿಣೆಗೆ ಒಂದು ಸ್ಪಷ್ಟವಾದ ಒಂದು ಕಠಿಣವಾದ ನಿಯಮ ಇತ್ತು. ಯಾಜ್ಞವಲ್ಕ್ಯ ತನ್ನ ಶಿಷ್ಯನಾದ ಜನಕನಿಂದ ಗುರುದಕ್ಷಿಣೆಯನ್ನು ಪಡೆಯೋಕ್ಕೆ ಸಾಕಷ್ಟು ಅನೇಕ ವೇಳೆ ತಗೊಳ್ತಾನೆ. ಯಾಕೆ ವೇಳೆ ತಗೊಳ್ತಾನೆ ಅಂದರೆ ಜನಕ ಪೂರ್ಣ ಪ್ರಮಾಣದಲ್ಲಿ ತನ್ನ ಅಂಧಕಾರವನ್ನು ಕಡಿದು ಸುಜ್ಞಾನವನ್ನು ಪಡೆದಿಲ್ಲ ಅನ್ನೋ ಒಂದು ನಂಬಿಕೆ ಅವನಿಗೆ ಯಾಜ್ಞವಲ್ಕ್ಯನಿಗೆ ಇರಲಿಲ್ಲ. ಸೊ ಹಾಗಾಗಿ ಜನಕನಿಂದ ಗುರುದಕ್ಷಿಣೆ ಪಡಿಬೇಕಾದ್ರೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಅವನು ಗುರುದಕ್ಷಿಣೆಯನ್ನು ಪಡ್ಕೊಳ್ತಾನೆ. ಆಮೇಲೆ ಈ ವೈದಿಕೀಯ ಕಾಲಘಟ್ಟದಲ್ಲಿ ಶಿಕ್ಷಣ ನೀಡ್ತಕ್ಕಂಥದ್ದು ಒಂದು
ಗುರುವಿನ ಒಂದು ವೈಯಕ್ತಿಕ ಹೊಣೆಗಾರಿಕೆ ಅನ್ನೋ ಭಾವನೆ ಇತ್ತು ಟೀಚರ್ಸಲ್ಲಿ. ಗುರುಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡೋದು ಒಂದು ವೈಯಕ್ತಿಕ ಹೊಣೆಗಾರಿಕೆ ಮತ್ತು ಬೋಧನಾ ಕಾರ್ಯವನ್ನು ನಿರ್ವಹಿಸೋದು ತಮ್ಮ ನಿರ್ವಹಿಸ್ತಕ್ಕಂಥ ಬೋಧನಾ ಕಾರ್ಯವನ್ನು ಆ ಕಾಲದಲ್ಲಿ ಗುರುಗಳು ನಿರ್ವಹಿಸ್ತಾ ಇದ್ರು ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆದೇ ಅವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಅಥವಾ ಬೋಧನಾ ವೃತ್ತಿಯನ್ನು ನಡೆಸ್ತಾ ಇದ್ರು ಅನ್ನೋದು ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ. ಓಕೆ, ವೈದಿಕ ಕಾಲದ ವೈದಿಕ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಮಾನವನ್ನು ನಮ್ಮ ಸತೀಶ್ ಅವರು ತುಂಬ ಚೆನ್ನಾಗಿ ಅದನ್ನು ಹೇಳಿದರು. ಯಾಕಂದರೆ ಆಗಿನ ಕಾಲದ ಗುರು ಭಕ್ತಿಯಲ್ಲಿ ಗುರು ಪರಿಪೂರ್ಣವಾದಂತಹ ಜ್ಞಾನವನ್ನು ಪಡೆಯದೇ ಇದ್ದ ಸಂದರ್ಭದಲ್ಲಿ ಈ ಗುರು ದಕ್ಷಿಣವನ್ನು ಪಡೀಲಿಕ್ಕೂ ಕೂಡ ಅರ್ಹತೆ ಇಲ್ಲ. ಇಲ್ಲಿ ಒಂದು ಶಿಕ್ಷಕರ ಒಂದು ಏನು ಗುರುವಿನ ಒಂದು ಕರ್ತವ್ಯನೂ ಕೂಡ ಇಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಇತ್ತು ಅನ್ನೋ ಒಂದು ಅಂಶನ. ಮತ್ತು ಈ ವೈದಿಕ ಸಂಸ್ಕೃತಿಯಿಂದ ಮತ್ತೆ ನಾನು ಶರಣ ಸಂಸ್ಕೃತಿಗೆ ಬರ್ತೀನಿ. ಈ ಶರಣರು ಕಂಡಂತೆ ಗುರುವಿನ ಸ್ಥಾನಮಾನ ತುಂಬ ಶ್ರೇಷ್ಠವಾದದ್ದು. ಅಲ್ಲಿ ಒಂದು ಕಡೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಇಹವ ತೋರಿಸಿದನು ಶ್ರೀ ಗುರು, ಪರವ ತೋರಿದನು ಶ್ರೀ ಗುರು, ಎನ್ನ ತೋರಿದನು ಶ್ರೀ ಗುರು, ತನ್ನ ತೋರಿದನು ಶ್ರೀ ಗುರು, ಗುರು ತೋರಿದಡೆ ಕಂಡೆನು ಸಕಲ ನಿಷ್ಕಲವೆಲ್ಲವ, ಗುರು ತೋರಿದಡೆ ಕಂಡೆನು ಗುರು ಲಿಂಗ ಜಂಗಮ ಒಂದು ಎಂದು ತೋರಿ ಕರಸ್ಥಳದಲ್ಲಿದ್ದನು ಗುಹೇಶ್ವರ ಲಿಂಗನು ಅಂತ. ಇಲ್ಲಿ ಗುರು ತೋರಿಸ್ತಕ್ಕಂಥದ್ದು ಸರ್ವ ಸಕಲತೆಯನ್ನೂ ಕೂಡ ಇಲ್ಲಿ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿದೆ. ಇಲ್ಲಿ ಶ್ರೀ ಗುರು ಅಂತಕ್ಕಂಥ ಪದ ಆ ಗುರುವಿನ ಮಹತ್ವವನ್ನು ಎಷ್ಟು ಚೆನ್ನಾಗಿ ಈ ಶರಣರು ಕಟ್ಕೊಟ್ಟಿದ್ದಾರೆ ಅಂತಂದರೆ ಇದು ಬರೀ ಒಂದು ವಚನ ಮಾತ್ರ. ಈ ರೀತಿ ಬಸವಾದಿ ಶರಣರು ಕೂಡ ಈ ಗುರುವಿನ ಒಂದು ಸ್ಥಾನಮಾನಗಳನ್ನು, ಗುರುವಿನ ಮಹತ್ವವನ್ನು ತುಂಬ ಚೆನ್ನಾಗಿ ಅದನ್ನು ತಮ್ಮ ವಚನಗಳಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಈ ವಿಚಾರವಾಗಿ ಡಾಕ್ಟರ್ ಹಸೀನಾ HK ಅವರು ಏನು ಹೇಳ್ತಾರೆ, ಶರಣರು ಕಂಡಂತೆ ಗುರುವಿನ ಸ್ಥಾನಮಾನಗಳು ಏನು, ವಚನ ಸಾಹಿತ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ಅಂತ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಬಸವಾದಿ ಶರಣರು ಗುರುವನ್ನು ಯಾವ ರೀತಿಯಲ್ಲಿ ಕಂಡಿದ್ದಾರೆ, ಯಾವ ರೀತಿ ಕಂಡರು ಅನ್ನುವಂತಹ ವಿಷಯದ ಕುರಿತು ಮಾತಾಡ್ತಿದ್ದೀನಿ. ಬಸವಾದಿ ಶರಣರು ಬಸವಣ್ಣನ ಒಂದು ವಚನವನ್ನೇ ನಾವು ನೆನಪು ಮಾಡ್ಕೊಳ್ಬೇಕು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂಥೇಳಿ ನಾವು ಆ ಗುರುವನ್ನು ನೆನಪು ಮಾಡ್ಕೋತಾ ವಚನವನ್ನು ತಿಳಿಸ್ತಾ, ನಾನು ಯಾರು ಮಾನವ, ನನಗೇನು, ನಾನು ಯಾರು, ಪರಮಾತ್ಮನಿಗೆ ಮೊರೆ ಇಡ್ತಾನೆ, ನನ್ನ ಇದನ್ನು ತಿಳಿಸು, ನಿಜ ಸ್ವರೂಪವೇನು, ನಾನು ಯಾರು, ನನ್ನ ಸ್ವಸ್ಥಲ ಯಾವುದು ಅಂಥೇಳಿ ಚಿಂತೆ ಮಾಡಬೇಕಾದ್ರೆ ಅವನು ಗುರುವಿನ ಕುರಿತು ಮಾತಾಡ್ತಾರೆ. ಹಾಗೆಯೇ ಇನ್ನೊಂದು ವಚನ ಬರುತ್ತೆ, ಗುರು ವಚನವಲ್ಲದೆ ಲಿಂಗವೆಂದೆನಿಸದು, ಗುರು ವಚನವಲ್ಲದೆ ಜಂಗಮನೆಂದೆನಿಸದು, ಗುರು ವಚನವಲ್ಲದೆ ನಿತ್ಯವೆಂದೆನಿಸದು, ಗುರು ವಚನವಲ್ಲದೆ ನೇಮವೆಂದೆನಿಸದು, ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಅವರು ಕೇಳ್ತಾರೆ. ಅಂದರೆ ಮಾನವ ಅಜ್ಞಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವನ ಅಹಂಕಾರ ಅಹಂಭಾವ ಅದು ಒಂಥರ ಮಾಯಾಜಾಲದಲ್ಲಿ ಮೂಡಿ ವಿಲಾಸವಾಡ್ತಿರುವಂತಹ ಸಂದರ್ಭದಲ್ಲಿ ಈ ಜಾತಿ, ನೆಲ, ಜಲ, ಗೋತ್ರ, ಕುಲ, ಭಾವ, ಮೈಲಿಗೆ ಅನ್ನುವಂತಹ ವಿಷಯಗಳ ಸಂದರ್ಭದಲ್ಲಿ ಈ ಒಂದು ದುರ್ಬುದ್ಧಿ ಅನ್ನುವಂಥದ್ದು ಹೋಗಲಾಡಬೇಕಾದ್ರೆ ಗುರುವನ್ನು ಕಾಣಬೇಕು ಅಂಥೇಳಿ, ಗುರು ಮಾತ್ರ ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಬಸವಾದಿ ಶರಣರು ತಿಳಿಸ್ತಾರೆ. ಅದೇ ಥರ ಇನ್ನೊಂದು ವಚನವನ್ನು ನಾವು ನೆನಪು ಮಾಡಿಕೊಂಡ್ರೆ, ಗುರುವೇ ಘನವೆಂದು ಗುರುವಿನಿಂದಲೇ ಕೈವಲ್ಯವೆಂದು ಸಾರುತ್ತೈದಾವೆ ನೋಡ, ಸಕಲಾಗಮ ನಿಗಮಂಗಳಂ, ಗುರುವೇ ಪಾತಕ ಪರಿಹಾರನು, ಗುರುವೇ ಪರಮಾನಂದದಾಯಕನು, ಗುರುವೇ ಶ್ರೀ ಗುರು ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಹಾಲಿಂಗವು ಶ್ರೀ ಗುರುವೇ ನಮೋ ನಮಃ ಅಂಥೇಳಿ. ಅಂದರೆ ಗುರುವಿನ ಭಯ ಭಕ್ತಿ, ಗುರುವಿಗಿರುವಂತಹ ಏನು ಒಂದು ಸಂಸ್ಕಾರ, ಕತ್ತಲೆಯಿಂದ ಬೆಳಕಿನೆಡೆಗೆ ಗುರು ಹೇಗೆ ಮನುಷ್ಯನನ್ನು ಕೊಂಡೊಯ್ತಾನೆ, ಅದನ್ನು ಗುರುವೇ ಗತಿಗೆಟ್ಟಂತಹ ನನ್ನಂಥವರನ್ನು ಕಾಪಾಡು, ನೀನಲ್ಲದೆ ನನಗೇನು ಗತಿ ಅನ್ನುವಂತಹ ರೀತಿಯಲ್ಲಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸಕಲವೂ ನೀನು ಅಂಥೇಳಿ ವಚನಗಳಲ್ಲಿ ತಿಳಿಸ್ತಾರೆ.
ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯಾಕಂದರೆ ಈ ಶರಣರು ಕಂಡಿರ್ತಕ್ಕಂಥ ವಚನಗಳಲ್ಲಿ ಈ ಗುರುವಿಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಗುರುವಿನ ಕರ್ತವ್ಯವೇನು, ಗುರು ಯಾವ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಪಾತ್ರನಾಗ್ತಾನೆ ಅನ್ನೋ ವಿಷಯವನ್ನು ತುಂಬ ಚೆನ್ನಾಗಿ ನಮ್ಮ ಶರಣರು ಕಟ್ಕೊಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಹೇಳಿದರೆ, ಈಗ ನಾನು ಈ ಗುರು ಅಂತಕ್ಕಂಥದ್ದು ಬರೀ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯಾವುದೋ ಒಂದು ಕರ್ನಾಟಕಕ್ಕೋ, ಯಾವುದೋ ಒಂದು ಭಾರತಕ್ಕೋ, ಯಾವುದೋ ಒಂದು ವೈದಿಕ ಸಂಸ್ಕೃತಿಗೋ, ಯಾವುದೋ ಒಂದು ಶರಣ ಕಾಲಘಟ್ಟಕ್ಕೂ ಸಂಬಂಧಿಸಿದಲ್ಲ. ಇದು ಇಡೀ ವಿಶ್ವವೇ ವ್ಯಾಪಿಸಿರ್ತಕ್ಕಂಥ ಗುರುವಿನ ಸ್ಥಾನ. ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಪ್ರದೇಶಕ್ಕೂ ಕೂಡ ವ್ಯಾಪಿಸಿರ್ತಕ್ಕಂಥದ್ದು ಗುರುವಿನ ಸ್ಥಾನಮಾನ. ಇವತ್ತು ನಾವು ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದರೆ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಟೋಬರ್ 5ರಂದು ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ ಅಂತ ಮಾಡ್ತಾರೆ. ಇಲ್ಲಿ ಇದನ್ನು ಯಾಕೆ ಇದನ್ನು ತೆಗೆದುಕೊಂಡೆ ಅಂತಂದರೆ, ವಿದೇಶಿಯರ ಕಲ್ಪನೆಯಲ್ಲಿ ಕೂಡ, ವಿದೇಶದಲ್ಲೂ ಕೂಡ ಗುರುವಿನ ಸ್ಥಾನಮಾನಗಳು ಸಾಕಷ್ಟಿವೆ. 1994ರಲ್ಲಿ ಸ್ವತಃ ಯುನೆಸ್ಕೋನೇ ಏನು ಮಾಡ್ತು, ಈ ಗುರುವಿನ ಕರ್ತವ್ಯಗಳನ್ನು, ಗುರುವಿಗೆ ಕೊಡಬೇಕಾಗಿರ್ತಕ್ಕಂಥ ಮಹತ್ವವನ್ನು ಮನಗಂಡುಬಿಟ್ಟು 1994ರಿಂದ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಇದಕ್ಕೆ ಮೂಲ ಬೇಸ್ ಹಾಕ್ಕೊಟ್ಟಿದ್ದೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಗುರು ಪೂರ್ಣಿಮಾ ಅಂತಕ್ಕಂಥದ್ದು. ನಂತರ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಿಮ್ಮ ರಾಧಾಕೃಷ್ಣನ್ ಡೇ ಅಂತ ಮಾಡ್ತೀವಿ ಅಂತ ಹೋದಾಗ ಅವರು ಒಂದೇ ವಿಷಯ ಹೇಳ್ತಾರೆ, ಇದು ಬೇಡ, ಇದು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿ ಅಂತ. ಈ ರೀತಿ ಇರ್ತಕ್ಕಂಥ ಗುರುವಿನ ಸ್ಥಾನಮಾನಗಳು ವಿದೇಶದಲ್ಲಿ ಹೇಗೆ ಕಂಡುಬರುತ್ತೆ, ವಿದೇಶದಲ್ಲಿ ಗುರುವಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ ಏನು, ಈ ವಿಷಯದ ಬಗ್ಗೆ ನಾನು ಮಂಜುನಾಥ್ ಅವರ ಬಳಿ ಹೋಗ್ತೀನಿ. ಏನು ಹೇಳ್ತೀರಾ ಸರ್? ಮೊದಲಿಗೆ ಸಮಸ್ತ ಬಸವ ಟಿವಿ ಸದ್ಭಕ್ತ ವೀಕ್ಷಕರಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನಂತೆ ಈ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಸ್ರಾರು ಶಿಕ್ಷಕರ ಶುಭಾಶಯಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಈಗಾಗಲೇ ನಮ್ಮ ಸತೀಶ್ ಸರ್ ಅವರಾಗ್ಬೋದು ಮತ್ತು ಹಸೀನಾ ಮೇಡಮ್ ಅವರು ವೈದಿಕ ಕಾಲದ ಶಿಕ್ಷಣ ಪರಂಪರೆಯನ್ನು ಮತ್ತು ಹಾಗೆ ಶರಣರ ದೃಷ್ಟಿಕೋನದಲ್ಲಿ ಶಿಕ್ಷಕರ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ನೀವೇ ಕೂಡ ಹೇಳಿರಿ ಸರ್, ಶಿಕ್ಷಕ ವೃತ್ತಿ ಅನ್ನಕ್ಕಂಥದ್ದೇನಿದೆ, ಈ ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕ ಅಥವಾ ಪವಿತ್ರವಾಗಿರ್ತಕ್ಕಂಥ ವೃತ್ತಿ, ಇದು ಕೇವಲ ದೇಶ ಮತ್ತು ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲ ಹಾಗೆ ಅಂತೇಳಿ. ವಿದೇಶದಲ್ಲೂ ಕೂಡ ಭಾರತದಲ್ಲಿ ಹೇಗೆ ನಾವು ಶಿಕ್ಷಣ ತಜ್ಞರು ಅಂತಕ್ಕಂಥದ್ದು ನೋಡ್ತೀವಿ, ಹಾಗೆ ಪಾಶ್ಚಾತ್ಯರಲ್ಲೂ ಕೂಡ ತತ್ವಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರನ್ನು ಕೂಡ ನಾವು ಸಾಕಷ್ಟು ಕೂಡ ನೋಡ್ತೀವಿ ಹಾಗೆ ಅಂತೇಳಿ. ಸಾಕ್ರೇಟಿಸ್ ಇರ್ಬೋದು, ಪ್ಲೇಟೋ, ಕಿಲ್ಪ್ಯಾಟ್ರಿಕ್ ಇರ್ಬೋದು, ಪ್ರೊಬೆಲ್ ಅನ್ನಕ್ಕಂಥವ್ರು ಇರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಸಾಕಷ್ಟು ಜನ ಕೂಡ ಬರ್ತಾರೆ ಸರ್. ಅವರೆಲ್ಲರಲ್ಲೂ ಕೂಡ ನಾವು ತಾತ್ವಿಕ ವಿಚಾರಗಳನ್ನ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅನೇಕ ಕೊಡುಗೆಗಳನ್ನ ಕೂಡ ನೋಡ್ಬೋದು. ಮತ್ತು ಅವದೇ ಆಗಿರ್ತಕ್ಕಂಥ ಶೈಕ್ಷಣಿಕ ಕೊಡುಗೆಗಳನ್ನ ಕೂಡ ಸಾಕಷ್ಟು ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಮತ್ತು ಅದನ್ನು ನಾವು ನಮ್ಮ ಶಿಕ್ಷಣಕ್ಕೂ ಕೂಡ ಅಳವಡಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಈ ಕಾಲಕ್ಕೂ ಕೂಡ ನಾವು ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಅಂತೇಳಿ. ಅದರಲ್ಲೂ ಕೂಡ ಅನೇಕ ಶಿಕ್ಷಣ ವಿದ್ವಾಂಸರ ವ್ಯಾಖ್ಯಾನಗಳಲ್ಲಿ ನಾನು ಎರಡನ್ನು ಮಾತ್ರ ಈ ಸಂದರ್ಭಕ್ಕೆ ನಾನು ಪ್ರಸ್ತಾಪ ಮಾಡ್ತೀನಿ ಸರ್. ಮೊದಲನೇದು ಹ್ಯಾರೋ ಅನ್ನಕ್ಕಂಥ ಒಬ್ಬ ಲ್ಯಾಟಿನ್ ಮೂಲದ ಒಬ್ಬ ತಜ್ಞ ಈ ಶಿಕ್ಷಣದ ಬಗ್ಗೆ ಮಾತನಾಡಬೇಕಾದ್ರೆ, ಮಗುವನ್ನು ಹೇಗೆ ನಾವು ಶಿಕ್ಷಣ ಕೊಡಬೇಕು ಹಾಗೆ ಅಂತೇಳಿ, ಸೂಲಗಿತ್ತಿ ಹಾಗೆ ಮಗುವನ್ನು ಹೊರತಂದು ದಾದಿಯಂತೆ ಪೋಷಿಸಿ ಖಾಸಗಿ ಶಿಕ್ಷಕನಂತೆ ತರಬೇತಿಯನ್ನು ನೀಡಿ ಅವನನ್ನು ಈ ಸಮಾಜಕ್ಕೆ ಒಪ್ಪುವಂತೆ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೋ ಅವ್ರನ್ನ ನಾವು ಶಿಕ್ಷಕರು ಹಾಗೆ ಕರಿಬೋದು ಅನ್ನಕ್ಕಂಥ ಮಾತು ಹೇಳ್ತಾರೆ. ಸೂಲಗಿತ್ತಿ ಹಾಗೆ ಏನು ನಾವು ಮಗುವನ್ನು ಹೊರತಕ್ಕಂಥ ಕೆಲಸದಲ್ಲೇ ನಿಪುಣತೆ ಹೊಂದಿರತಕ್ಕಂಥ ನಾನು ಸೂಲಗಿತ್ತಿ ಅಂತ ಹೇಳ್ತೀವಿ ಸರ್. ಆ ರೀತಿಯಲ್ಲಿ ಮಗುವನ್ನು ಆಚೆ ತೆಗೆದುಕೊಂಡ್ಬಂದು ದಾದಿಯಂತೆ ಒಬ್ಬ ಶುಶ್ರೂಷಕಿಯಂತೆ ಆಕೆಯನ್ನು ಆ ಮಗುವನ್ನು ರಕ್ಷಣೆ ಮಾಡಿ, ಆನಂತರ ಒಬ್ಬ ಖಾಸಗಿ ಉಪಾಧ್ಯಾಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಮಗುವಿನ ಸರ್ವತೋನ್ವಿತವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಶ್ರಮ ಹಾಕ್ತಕ್ಕಂಥ ಕಾರಣಕ್ಕೋಸ್ಕರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಶಿಕ್ಷಕರು ಅಂತ ಕರಿತೀವಿ ಅನ್ನೋದು ಹ್ಯಾರೋ ತನ್ನ ಒಂದು ಮಾತಲ್ಲಿ ಪ್ರಸ್ಪಡಿಸ್ತಾನೆ ಸರ್. ಇದೇ ರೀತಿ ಕಿಲ್ಪ್ಯಾಟ್ರಿಕ್ಕಂಥ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಒಕ್ಕಲುತನದಿಂದ ಹೇಗೆ ಗಿಡಗಳು ಉಲುಸಾಗಿ ಬೆಳೆಯುತ್ತವೆಯೋ ಹಾಗೆ ಮನುಷ್ಯ ಯಾವುದರಿಂದ ಸಂಸ್ಕಾರವಂತನೋ ಅದನ್ನು ನಾನು ಶಿಕ್ಷಣ ಮತ್ತು ಆ ರೀತಿ ಕೆಲಸ ಮಾಡ್ತಕ್ಕಂಥವನ್ನ ಶಿಕ್ಷಕ ಎಂದು ಕರೀತೇವೆ ಹಾಗೆ ಅಂತೇಳಿ. ಈಗ ನಾವು ಬರಡು ಭೂಮಿಯನ್ನು ನಾವು ವ್ಯವಸಾಯ ಮಾಡಬೇಕಾದಾಗ ಹೇಗೆ ಅದನ್ನು ಶುದ್ಧೀಕರಿಸಬೇಕಾದ್ರೆ ನಾವು ವ್ಯವಸಾಯ ಮಾಡ್ತೀವಿ, ಆ ನಿಟ್ಟಿನಲ್ಲಿ ಈ ಸಂಸ್ಕಾರವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಡೋಕ್ಕೋಸ್ಕರ ಯಾರು ಪ್ರಾಮಾಣಿಕ ಕೆಲಸ ಮಾಡ್ತಾನೆ ಆ ವ್ಯಕ್ತಿಯನ್ನು ನಾನು ಶಿಕ್ಷಕ ಅಂತ ಕರಿಬಲ್ಲೆ ಹಾಗೆ ಅಂತೇಳಿ. ಇಲ್ಲಿ ಯಾರೋ ಮತ್ತು ಕಿಲ್ಪ್ಯಾಟ್ರಿಕ್ ಅವರ ವಿಚಾರ ತೆಗೆದುಕೊಂಡಾಗ ನಮಗೆ ಭಾಳ ಸ್ಪಷ್ಟವಾಗುತ್ತೆ, ಪಾಶ್ಚಾತ್ಯರು ಶಿಕ್ಷಕರಿಗೆ ಅದು ಆ ಮಟ್ಟದ ವಿಶೇಷ ಗೌರವವನ್ನು ಕೊಟ್ಟಿದ್ದರು ಮತ್ತು ಅದೆಂಥ ಮಹತ್ ಕಾರ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಅನ್ನಕ್ಕಂಥದ್ದನ್ನು ನಾವು ಉಲ್ಲೇಖವನ್ನು ಮಾಡ್ಬೋದು ಹಾಗೆ ಅಂತೇಳಿ ಸರ್. ಅದಾದಮೇಲೆ ಈ ನಾವೇನು ಭಾರತದಲ್ಲಿ ಶಿಕ್ಷಕರನ್ನ ಗೌರವಿಸ್ತೀವಿ, ಸಂಬೋಧಿಸ್ತೀವಿ, ಹಾಗೆ ಪಾಶ್ಚಿಮಾತ್ಯ ದೇಶದಲ್ಲೂ ಕೂಡ ಸಾಕಷ್ಟು ಅವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಗೌರವಗಳನ್ನ ಅವ್ರು ಕೊಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈಗ ನಮ್ಮಲ್ಲಿ ಸರ್ ಅನ್ನಕ್ಕಂಥ ಒಂದು ಪದವನ್ನು ನಾವು ಪೌರಕಾರ್ಮಿಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಹಿಡಿದು ನಾವು ನಮ್ಮ ರಾಷ್ಟ್ರಪತಿ ಹುದ್ದೆ ಇರ್ತಕ್ಕಂಥ ದೊಡ್ಡ ಹುದ್ದೆ ಇರ್ತಕ್ಕಂಥ ಎಲ್ರಿಗೂ ನಾವು ಸರ್ ಹಿಂದೆ ಸಂಬೋಧನೆ ಮಾಡ್ತೀವಿ ಸರ್.
ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಗಲ್ಲ. ಅಲ್ಲಿ ಸರ್ ಅನ್ನಕ್ಕಂತಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಆ ಸಂಬೋಧನೆ ಆಗುತ್ತೆ ಹಾಗೆ ಅಂತ. ಒಂದು ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸರ್ ಅಂತ ಕರೀತಾರೆ, ಬಿಟ್ಟರೆ ನ್ಯಾಯವನ್ನು ಕೊಡ್ತಕ್ಕಂಥ ಜಡ್ಜ್ ನ್ಯಾಯಾಧೀಶರಿಗೆ ಮಾತ್ರ ಈ ಸರ್ ಅನ್ನಕ್ಕಂಥ ಸಂಬೋಧನೆ ಆಗುತ್ತೆ ಹಾಗೆ ಅಂತ. ನೋಡಿ, ಕರೀತಕ್ಕಂಥ ಪದದಲ್ಲೂ ಕೂಡ ಒಂದು ಗೌರವ ಸೂಚಕ ಪದ ಹಾಗೆ ಅಂತ, ಅದನ್ನೆಲ್ಲರೂ ಬಳಸಬಾರ್ದು ಹಾಗೆ ಅಂತ. ಇನ್ನು ಉಳಿದಂಥವ್ರಿಗೆ ಮಿಸ್ಟರ್ ಅಂತಲೋ ಜೆಂಟ್ಲ್ಮ್ಯಾನ್ ಅಂತಲೋ ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಗೆ ಅಂತೇಳಿ. ಆ ಮಟ್ಟದಲ್ಲಿ ಒಂದು ಶ್ರೇಷ್ಠ ಸ್ಥಾನ ಮತ್ತು ಗೌರವವನ್ನು ಆ ದೇಶಗಳು ಕೊಟ್ಟಿದ್ದಾರೆ ಹಾಗೆ ಅಂತೇಳಿ. ಅದಕ್ಕೂ ಮೀರಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಬೇರೆ ಬೇರೆ ದೇಶಗಳಲ್ಲಿ ಯಾವ ಮಟ್ಟಕ್ಕೆ ಅವ್ರನ್ನ ಕಾಣ್ತಾ ಹೋಗ್ತಾರೆ, ಅವ್ರಿಗೆ ಎಷ್ಟು ಮಟ್ಟದ ಗೌರವವನ್ನು ಕೊಡ್ತಾರೆ ಹಾಗೆ ಅನ್ನಕ್ಕಂಥದ್ದು. ಮೊದಲನೇದಾಗಿ ಅಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಒಂದು ಸ್ಪಷ್ಟಪಡ್ತಕ್ಕಂಥದ್ದೇನಪ್ಪ ಅಂದರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಆ ಜನ, ಅದರಲ್ಲೂ ಕೂಡ ಸಿಡ್ನಿ ಅನ್ನಕ್ಕಂಥ ನಗರದಲ್ಲಿ ಇಡೀ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಆ ಭಾಗದ ಜನ ರೋಲ್ ಮಾಡೆಲ್ಗಳು, ಶಿಕ್ಷಕರು ಅಂದರೆ ರೋಲ್ ಮಾಡೆಲ್ಗಳು, ಅವ್ರು ಮಾದರಿ ವ್ಯಕ್ತಿಗಳು ಹಾಗೆ ಅಂತ. ಅವ್ರು ಯಾವುದೇ ಕಡೆ ತಪ್ಪು ಮಾಡೋದೇ ಇಲ್ಲ, ಅಂಥ ಶ್ರೇಷ್ಠವಾದ ವ್ಯಕ್ತಿಗಳು ಅಂತ ಹೇಳಿ ಆ ಜನ ಆಸ್ಟ್ರೇಲಿಯಾ ದೇಶದಲ್ಲಿ ಅವ್ರಿಗೆ ಗೌರವಿಸ್ತಾರೆ ಹಾಗೆ ಅಂತೇಳಿ. ಇನ್ನು ಫಿನ್ಲ್ಯಾಂಡ್ ಅನ್ನಕ್ಕಂಥ ಒಂದು ದೇಶ ಇದೆ. ಆ ಫಿನ್ಲ್ಯಾಂಡ್ನಲ್ಲಿ ಈ ಶಿಕ್ಷಕ ವೃತ್ತಿ ಮಾಡ್ತಕ್ಕಂಥ ಜನರನ್ನ ಆ ದೇಶದ ಪ್ರಧಾನಿಗೆ ಯಾವ ಸ್ಥಾನವನ್ನು ಕೊಡ್ತಾರೋ ಆ ನಿಟ್ಟಿನಲ್ಲಿ ಆ ಶಿಕ್ಷಕರು ನೋಡ್ತೀವಿ ಹಾಗೆ ಅನ್ನಕ್ಕಂಥದ್ದು. ಫಿನ್ಲ್ಯಾಂಡ್ ಜನ ಪ್ರಧಾನಿಯೊಬ್ಬನನ್ನು ಹೇಗೆ ಕಾಣ್ತಾರೋ ಸರ್ ಅದೇ ನಿಟ್ಟಿನಲ್ಲಿ ಆ ಶಿಕ್ಷಕನ ಕಾಣ್ತಾರೆ ಹಾಗೆ ಅನ್ನಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಲ್ಲಿ ಪ್ರಾಥಮಿಕ ಸೌಲಭ್ಯವನ್ನು ಮೊದಲಿಗೆ ಶಿಕ್ಷಕರಿಗೆ ಕೊಟ್ಟು ನಂತರವನ್ನು ಬೇರೆ ಕೊಡ್ತಕ್ಕಂಥದ್ದು ಹಾಗೆ ಅನ್ನಕ್ಕಂಥದ್ದು. ಅದಾದಮೇಲೆ ರಷ್ಯಾ ದೇಶದಲ್ಲೂ ಕೂಡ ಹೊಸ ಜಗತ್ತಿಗೆ ತಮ್ಮ ವಿದ್ಯಾರ್ಥಿಗಳನ್ನು ಯಾರು ಜಗತ್ತಿಗೆ ಅವ್ರನ್ನ ತಲುಪಿಸೋಂಥ ಕೆಲಸವನ್ನು ಮಾಡ್ತಾರೋ ಅಂಥದ್ದು ಮಾತ್ರ ಶಿಕ್ಷಕರು ಕರೀತಾರೆ ಹಾಗೆ ಅನ್ನಕ್ಕಂಥದ್ದು ಮಾತ್ರ. ಇನ್ನು ಜರ್ಮನಿ ದೇಶಕ್ಕೆ ಬಂದರೆ ಶಿಕ್ಷಕ ಅನ್ನಕ್ಕಂಥವನು ಒಂದು ಒಳ್ಳೆಯ ಶಿಕ್ಷಣ ಪಡೆದು ತರಬೇತಿ ಪಡ್ಕೊಂಡು ಮತ್ತು ಉತ್ತಮ ಪರ್ಸನಾಲಿಟಿ ಅಂತೇಳಿ ವ್ಯಕ್ತಿತ್ವ ಪೂರಕವಾಗಿರ್ತಕ್ಕಂಥ ವ್ಯಕ್ತಿನ ಮಾತ್ರ ಶಿಕ್ಷಕ ಅಂತ ಕರಿತೀವಿ ಮೇಡಮ್. ಇವು ಮೂರೂ ರೀತಿಯಲ್ಲಿರ್ತಕ್ಕಂಥದ್ದು ಮಾತ್ರ ಅವರು ಶಿಕ್ಷಕ ಅಂತ ಒಪ್ಕೊತಾರೆ ಹಾಗೆ. ಜರ್ಮನಿ ದೇಶದಲ್ಲಿ ಆ ನಿಟ್ಟಿನ ಕೆಲಸ ಮಾಡ್ತಾರೆ. ಇನ್ನು ಚೀನಾಕ್ಕೆ ಬಂದರೆ ರಾಷ್ಟ್ರದ ರೂಪ ಮಾಡ್ತಕ್ಕಂಥವ್ರು, ರಾಷ್ಟ್ರ ನಿರ್ಮಾಪಕರವರು, ಆ ಮಟ್ಟಕ್ಕೆ ಶಿಕ್ಷಕರಿಗೆ ಆ ದೇಶ ವಿಶೇಷ ಒತ್ತಡ ಕೊಟ್ಟಿರ್ತಕ್ಕಂಥ ನೋಡ್ತೀವಿ. ಇನ್ನು ಜಪಾನ್ ದೇಶಕ್ಕೆ ಬಂದರೆ ತಮ್ಮ ದೇಶದ 30% ಆದಾಯವನ್ನು 30% ಆದಾಯವನ್ನು ಶಿಕ್ಷಣದ ಕಲ್ಯಾಣ ಅಭಿವೃದ್ಧಿಗೆ ಮತ್ತು ಶಿಕ್ಷಕರ ಕಲ್ಯಾಣಕ್ಕಾಗಿ ಶಿಕ್ಷಕರ ಕೆಲಸ ಮಾಡ್ತಕ್ಕಂಥ ಆ ಸೇವಾ ಮನೋಭಾವನೆ ಕೆಲಸಕ್ಕಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡೋಕ್ಕೋಸ್ಕರ ಸರ್ಕಾರ 30% ಆದಾಯವನ್ನು ಆ ದೇಶದ ಜನಕ್ಕೆ ಆ ಶಿಕ್ಷಕರಿಗೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದೆಷ್ಟು ಮಟ್ಟದ ವಿಶೇಷ ಹಾಗೆ ಅಂತ. ಮತ್ತು ಜಪಾನ್ ವಿದ್ಯಾರ್ಥಿಗಳು ಕೂಡ ತಾವು ವಿದ್ಯೆ ಕಲಿತು ಕೆಲಸಕ್ಕೆ ಹೋದ್ಮೇಲೆ ಅವರು ಗಳಿಸ್ತಕ್ಕಂಥ ಆದಾಯದಲ್ಲಿ 10% ಮತ್ತೆ ಪುನಃ ಶಿಕ್ಷಕರಿಗಾಗಿ ತಾವು ಕಲಿಸ್ತಕ್ಕಂಥ ಗೌರವ ಕೊಟ್ಟಂಥವರಿಗೆ ಅದನ್ನು ವಾಪಸ್ ಕೊಡ್ತಾರೆ ಅನ್ನಕ್ಕಂಥದ್ದಿದೆಯಲ್ಲ, ಇದೆಲ್ಲ ಒಂದು ಕಡೆ ನಾವು ಅನುಸರಣೆ ಮಾಡ್ತಕ್ಕಂಥ ವಿಷಯ ಹಾಗೆ ಅನ್ನಕ್ಕಂಥದ್ದು. ಇನ್ನು ಉಗಾಂಡ ಅನ್ನಕ್ಕಂಥ ಒಂದು ದೇಶದಲ್ಲಿ, ಆ ದೇಶದಲ್ಲಿ ಇಡೀ ಶಿಕ್ಷಕರು ಅದು ತನ್ನ ಮೊದಲ ಪಾಠವನ್ನು ಕಲಿಸ್ತಕ್ಕಂಥ ಮೇಷ್ಟ್ರು ಯಾರಿರ್ತಾರೋ ಅವರಿಗೆ ತಾವು ಓದ್ಕೊಂಡೆಲ್ಲ ಆದಮೇಲೆ ಮೇಡಮ್ ಅವರ ಒಂದು ಭಾವಚಿತ್ರವನ್ನು ಒಂದು ಫೋಟೋ ತೆಗೆದುಕೊಂಬಂದು ಮನೇಲಿಟ್ಟು ಪೂಜೆ ಮಾಡ್ತಾರೆ ಅನ್ನಕ್ಕಂಥ ಮಾತು. ಶ್ರೇಷ್ಠವಾದಂಥ ಕೆಲಸ ಮಾಡಿದವ್ರನ್ನ ದೇವಾಲಯಗಳನ್ನ ಕಟ್ಟಿ ಅವರಿಗೆ ದೇವರೂಪವನ್ನು ಕೊಟ್ಟು ಅವ್ರನ್ನ ಪೂಜೆ ಮಾಡ್ಕೊತಕ್ಕಂಥ ನೋಡ್ತೀವಿ ಅನ್ನಕ್ಕಂಥದ್ದೇನು ನೋಡ್ತೀವಲ್ಲ, ಇವೆಲ್ಲ ದೇಶಗಳು ನೋಡಿದಾಗ ಇಡೀ ಜಗತ್ತೇ ಈ ಒಂದು ಶಿಕ್ಷಕ ವೃತ್ತಿಯನ್ನು ಗೌರವಿಸ್ತಾ ಇದೆ. ಮತ್ತು ಅತ್ಯಂತ ಶ್ರೇಷ್ಠವಾದ ಮತ್ತು ಉದಾತ್ತವಾದ ವೃತ್ತಿ ಅನ್ನಕ್ಕಂಥದ್ದನ್ನು ನಾವು ವಿದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಸ್ಥಾನವನ್ನು ಕೊಡ್ತಾ ನೋಡಿದಾಗ ಒಂದು ರೀತಿ ಹೆಮ್ಮೆ ಆಗುತ್ತೆ ಹಾಗೆ ಅನ್ನಕ್ಕಂಥದ್ದು. ಅದು ನನ್ನ ವಿಚಾರ. ಓಕೆ, ಒಳ್ಳೆ ವಿಚಾರಗಳನ್ನು ತಿಳಿಸಿದೆ. ಯಾಕಂದರೆ ಜಪಾನಿಂದ ಹಿಡಿದು ಉಗಾಂಡ ಮತ್ತು ಚೀನಾ ದೇಶದಿಂದ ಹಿಡಿದು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ. ಇಡೀ ಪ್ರಪಂಚನೇ ಶಿಕ್ಷಕರಿಗೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದೆ, ಹೃದಯದಲ್ಲಿ ಆರಾಧಿಸತಕ್ಕಂಥ ಸ್ಥಾನವನ್ನು ಕೊಟ್ಟಿದೆ ಅಂತಂದರೆ ಬಹುಶಃ ನಾವು ಶಿಕ್ಷಕರ ಎಷ್ಟು ನಮ್ಮ ಜೀವನದಲ್ಲಿ ಮಹತ್ವ ಅಂತಕ್ಕಂಥದ್ದನ್ನು ಕೂಡ ಅರಿಬೇಕಾಗಿದೆ. ಈಗ ನಾನು ಗುರು ಶಿಷ್ಯರ ಸಂಬಂಧಕ್ಕೆ ಒಂದು ಕಥೆಯ ಮೂಲಕ ಬರ್ತೀನಿ ಸರ್. ಯಾಕಂದರೆ ಗುರು ಶಿಷ್ಯರ ಸಂಬಂಧ ಇದೆಯಲ್ಲ, ಆ ಗುರು ಶಿಷ್ಯರ ಸಂಬಂಧವನ್ನು ಒಂದು ಚೆನ್ನಾಗಿ ನಡ್ಕೊಂಡ್ರೆ ಮಾತ್ರ ಆ ಸಂಬಂಧಗಳು ಅದು ಆ ಶಿಕ್ಷಣದ ಫಲ ಏನಿದೆಯಲ್ಲ ಸಾರ್ಥಕತೆಯನ್ನು ಕಾಣುತ್ತೆ. ಇಲ್ಲಿ ಒಬ್ಬ ಗುರು ಇರ್ತಾನೆ, ಅವನು ಶಿಕ್ಷಕನಿಗೆ ಹೇಳ್ತಿರ್ತಾನೆ, ಅವನು ಕೆಟ್ಟ ಬುದ್ಧಿಯನ್ನು ಕಲಿತಿರ್ತಾನೆ, ಇಂಥ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಬೇಡ, ಒಳ್ಳೆ ಗುರು ಆಗು, ಒಳ್ಳೆ ವಿದ್ಯಾರ್ಥಿಯಾಗು, ಸಮಾಜಕ್ಕೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸಂದೇಶ ಭರಿತನಾಗಿರ್ತಕ್ಕಂಥ ವ್ಯಕ್ತಿಯಾಗು, ಈ ಥರದೆಲ್ಲ ಕೊಟ್ಟರು ಕೂಡ ಅವನು ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಕೊನೆಗೆ ಏನು ಮಾಡ್ತಾನೆ, ಗುರುವಿನ ಮಾತೇ ಕೇಳಲ್ಲ. ಕೊನೆಗೆ ಪ್ರತಿದಿನ ಒಂದೊಂದು ಕೆಟ್ಟ ಕೆಲಸ ಮಾಡಿದಾಗ ಏನು ಮಾಡ್ತಾನೆ, ಗುರು ತನ್ನ ಗೋಡೆ ಮೇಲೆ ಮಳೆ ಬಡಿತಿರ್ತಾನೆ. ಇವತ್ತೊಂದು ಕೆಟ್ಟ, ಇನ್ನೊಂದು ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೊಂದು ಮಳೆ ಹಿಂಗೆ ಸುಮಾರು ಮಳೆಗಳು ಗೋಡೆ ಮೇಲೆ ಬಿಡ್ತವೆ. ಆಮೇಲೆ ಅವನಿಗೆ ಒಂದು ದಿವಸ ಜ್ಞಾನೋದಯ ಆಗುತ್ತೆ. ಆ ಮಳೆಗಳನ್ನು ನೋಡಿಬಿಟ್ಟು, ಅಯ್ಯೋ ನಾನು ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ದೀನಿ ಅಂತಂದು ಗುರು ಹೇಳೋದು ಮಾತನ್ನು ನಾನು ಕೇಳಬೇಕಿತ್ತು ಅಂತಂದು ಕೊನೆಗೆ ಏನು ಮಾಡ್ತಾನೆ, ಆ ವಿದ್ಯಾರ್ಥಿ ಏನು ಮಾಡ್ತಾನೆ, ಅವತ್ತಿಂದ ಒಳ್ಳೆ ಕೆಲಸವನ್ನು ಮಾಡುತ್ತಾ ಹೋಗ್ತಾನೆ. ಯಾವಾಗ ಅವತ್ತು ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗ್ತಾನೆ, ಆವಾಗ ಒಂದೊಂದು ಮಳೆಯನ್ನು ತೆಗಿತಾ ಹೋಗ್ತಾನೆ. ಹಾಗೆ ಕೊನೆಗೆ ಅವನು ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ, ಒಳ್ಳೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಆದರೆ ಆ ಮಳೆಯೆಲ್ಲ ಕಿತ್ತಿರ್ತಾನೆ. ಕೊನೆಗೆ ಒಂದು ದಿವಸ ಗುರು ಕರ್ಕೊಂಬಂದು ತೋರಿಸ್ತಾನೆ, ನೋಡಪ್ಪ ನೀನು ಕೆಟ್ಟ ಕೆಲಸ ಮಾಡಿದಾಗ ನಾನು ಮಳೆ ಬಡಿದಿದ್ದೆ, ಒಳ್ಳೆ ಕೆಲಸ ಮಾಡಿದಾಗ ಮಳೆ ತೆಗೆದಿದ್ದೀನಿ, ಆದರೆ ಇಲ್ಲಿರ್ತಕ್ಕಂಥ ಹೋಲ್ಗಳಿದೆಯಲ್ಲ, ಗುರುತುಗಳಿದೆಯಲ್ಲ, ಇದು ಹಾಗೆ ಉಳ್ಕೊಂಡಿದೆ.
ಅದಕ್ಕೋಸ್ಕರ ಹೇಳೋದು ಶಿಕ್ಷಣ ಅಂತಕ್ಕಂಥದ್ದು ಈ ಕಲೆಗಳು ಉಳಿಬಾರ್ದು ಮಗು. ಇದನ್ನು ಮೊದಲಿಂದನೂ ಕೂಡ ನೀನು ಅರ್ಥ ಮಾಡ್ಕೊಂಡು ನಡೆದಿದ್ದೆ ಆದರೆ ಸಮಾಜ ಇವತ್ತು ನಿನ್ನ ಮೊದಲಾರ್ಧದ ಜೀವನವನ್ನು ಕೆಟ್ಟದಾಗ ಕಾಣ್ತಾ ಇರಲಿಲ್ಲ. ಈ ಕಲೆಗಳನ್ನು ನೀನು ನಶಿಸಿ ಹೋಗ್ಬೇಕಂದ್ರೆ ಮೊದಲಿಂದಲೂ ಬುದ್ಧಿವಂತನಾಗಿರಬೇಕಿತ್ತು ಅಂತ. ಇಲ್ಲಿ ಗುರು ಶಿಷ್ಯರ ಸಂಬಂಧನೇ ಅದೇ. ನಮ್ಮ ಉಪನಿಷತ್ತಿನಲ್ಲಿ ಒಂದು ಮಾತಾಡಿದೆ, ಆಚಾರ್ಯಂ ಪೂರ್ವರೂಪಂ ಅಂತ್ಯವಾಸಿದ ಅಂತ್ಯ ಉತ್ತರ ರೂಪಂ ವಿದ್ಯಾ ಸಂಧಿಹಿ ಪ್ರವಚನಂಗು ಸಂಧಾನಂ ಇತಿ ಅಧಿವಿದ್ಯಾಮ್ ಅಂತಂದು. ವಿದ್ಯೆ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಯಾವಾಗ ನಿಜವಾದಂಥ ಸಂಧಿಸ್ತಾರೋ ಆವಾಗ ನಿಜವಾಗಿರ್ತಕ್ಕಂಥ ವಿದ್ಯೆ ಆಗುತ್ತೆ ಅಂತಂದು. ಇಲ್ಲಿ ಗುರು ಶಿಷ್ಯರ ಸಂಬಂಧ ಬಂದಾಗ ನಮ್ಮ ಬಸವರಾಜ್ ಅವರು ಏನು ಹೇಳ್ತಾರೆ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಸವ ಟಿವಿಯ ಸಮಸ್ತ ಜನತೆಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನನ್ನ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ, ಈ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಅನ್ನೋದು ಒಂದು ಇತಿಹಾಸವನ್ನು ನಾವು ಪುಟಗಳನ್ನು ತಿರುವಿ ನೋಡಿದಾಗ, ಪ್ರಪಂಚದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಇವತ್ತು ಸಹ ನಮಗೆ ನಮ್ಮ ಕಣ್ಮುಂದೆ ಬಂದು ನಿಲ್ಲುವಂಥ ಗುರು ಶಿಷ್ಯರ ಯಾರು ಅಂತ ನಾವೇನಾದರೂ ನೋಡೋದಾದರೆ, ಮೊದಲಿಗೆ ಈ ಪ್ರಪಂಚ ಕಂಡಂಥ ಒಬ್ಬ ತತ್ವಜ್ಞಾನಿ ಸಾಕ್ರಟೀಸ್, ಅವನ ಶಿಷ್ಯ ಪ್ಲೇಟೋ, ಅವನ ಶಿಷ್ಯ ಅರಿಸ್ಟಾಟಲ್. ಈ 3 ಜನ ದಿಗ್ಗಜರು ಆ ಗುರು ಶಿಷ್ಯರ ಸಂಬಂಧಕ್ಕೆ ನಾವು ಇವತ್ತು ಸಹ ಸಾಕ್ಷಿಯಾಗಿ ಉದಾಹರಣೆಗಳನ್ನು ನೀಡುವಂಥ ಪರಂಪರೆಯನ್ನು ನಾವು ನೋಡ್ತಾ ಬರ್ತೀವಿ. ಅದಾದ ನಂತರ ನಾವು ಮುಂದುವರೆದು ರಾಜರ ಮನೆತನಗಳನ್ನು ನೋಡೋದಾದರೆ, ಒಂದು ಸಂಸ್ಥಾನವನ್ನು ಕಟ್ಟೋದು ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯ ಅಂತ ಅದ್ಭುತ ಸಾಮ್ರಾಜ್ಯವನ್ನು ನಾವು ನೋಡೋದಾದರೆ, ಅದರ ಹಿಂದೆ ಯಾರಿದ್ರು ಅಂದರೆ ವಿದ್ಯಾರಣ್ಯ ಎಂಬ ಗುರು ಇದ್ದ. ಹಕ್ಕಬುಕ್ಕರಿಗೆ ಸರಿಯಾದ ಮಾರ್ಗದರ್ಶನ ನೀಡೋದಕ್ಕೆ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಇವತ್ತು ಸಹ ಓದುವಂಥ, ಇವತ್ತು ನೆನೆಸ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತೀವಿ. ಅದೇ ರೀತಿ ವಿಶ್ವದತ್ತ ಸುದತ್ತ ಎಂಬ ಮುನಿಗಳು, ಅವರು ಸಳ ಎಂಬ ಹೊಯ್ಸಳರ ಮೊದಲ ದೊರೆ ಸಳ ಎಂಬವರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡೋದಕ್ಕೆ ಇವತ್ತು ನಾವು ಕರ್ನಾಟಕದಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಅದನ್ನು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ನಾವೇನಾದರೂ 19ನೇ ಶತಮಾನಕ್ಕೆ ನೋಡಿದಾಗ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಅಂಬೇಡ್ಕರನ್ನು ನೋಡಿದಾಗ ನಾವು ಅವರಿದ್ದೇ ಇದ್ದಂಥ ಗುರುಗಳು ಅಂಬೇಡ್ಕರ್. ಹಾಗಾಗಿ ಅವರ ಹೆಸರನ್ನ ಮುಂದೆ ಅಂಬೇಡ್ಕರ್ ಅಂತ ಸೇರಿಸ್ಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ನಾವು APJ ಅಬ್ದುಲ್ ಕಲಾಂ ಅವರನ್ನ ನೆನೆಸ್ಕೋಬೇಕಾಗುತ್ತೆ ಈ ಕ್ಷಣದಲ್ಲಿ. ಯಾಕಂದರೆ ಅವರ ಹಿಂದೆ ಅವರಿಗೆ ಆ ಒಂದು ಕನಸನ್ನು ಕಟ್ಟಿಕೊಟ್ಟಂಥವ್ರು ಯಾರು ಅಂದರೆ ಸುಬ್ರಹ್ಮಣ್ಯಂ ಅನ್ನೋ 4ನೇ ತರಗತಿಯಲ್ಲಿದ್ದಂಥ ಅವರ ಮೇಷ್ಟ್ರು. ಇದನ್ನೆಲ್ಲ ನಾವು ನೋಡ್ತಾ ಬಂದರೆ ಈ ಗುರು ಮತ್ತು ಶಿಷ್ಯರ ಸಂಬಂಧ ಹೇಗಿದೆ, ಅದರ ಜೊತೆಗೆ ಕೆಲವರು ಹೇಳ್ತಾ ಇರ್ತಾರೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಆಗ ನಾವು ಯಶಸ್ವಿನ ತುದಿಗೆ ಹೋಗ್ತೀವಿ ಅಂತ. ಇವೆಲ್ಲವನ್ನು ನಾವು ನೋಡ್ತಾ ಬಂದಾಗ ಹಿಂದೆ ಖಂಡಿತವಾಗಿಯೂ ಗುರು ಒಬ್ಬ ಸಬಲ ವ್ಯಕ್ತಿಯಾಗಿ ನಿಲ್ತಾನೆ ಅನ್ನೋದು. ಯಾಕಂದರೆ ಸಾಕ್ರೆಟಿಸ್ನಂಥ ಮಹಾ ತತ್ವಜ್ಞಾನಿಗೆ ಅವನ ಎಲ್ಲ ವಿಚಾರಗಳನ್ನು ಮತ್ತೆ ಪ್ರಪಂಚಕ್ಕೆ ಕೊಂಡೊಯ್ದು ಮತ್ತೆ ಮುಂದುವರಿಸಿದಂಥ ಕೀರ್ತಿ ಯಾರಿಗಾದ್ರೂ ಸಿಗುತ್ತೆ ಅಂದರೆ ಅದು ಪ್ಲೇಟೋ ನಂತರ ಮತ್ತೆ ಏನಾದರೂ ಪ್ರಪಂಚಕ್ಕೆ ಇನ್ನಷ್ಟು ತತ್ವಜ್ಞಾನಿಗಳನ್ನು, ಮತ್ತೊಂದಷ್ಟು ತತ್ವಗಳನ್ನು, ಏನಾದರೂ ನೀತಿಗಳನ್ನು, ನಿಯಮಗಳನ್ನು ಮತ್ತೊಂದಷ್ಟು ಜನರಿಗೆ ತಿಳಿಸ್ತಾನೆ ಅಂದರೆ ಅವನು ಅರಿಸ್ಟಾಟಲ್ ಅಂತ. ಈ 3 ದಿಗ್ಗಜರ ಹಿಂದೆ ನಾವು ನೋಡೋದಾದರೆ ಗುರು ಶಿಷ್ಯರ ಸಂಬಂಧವನ್ನು ನಾವು ನೋಡ್ತಾ ಬರ್ಬೋದು. ಹಾಗೆ ಮುಂದುವರೆದು ನಾವು ನೋಡೋದಾದರೆ, ನಾವು ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಹಿಡಿದು ಆಧುನಿಕ ಶಿಕ್ಷಣ ಪದ್ಧತಿವರೆಗೆ ನೋಡೋದಾದರೆ, ನಾವು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಹೇಗಿತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಬಂಧ ಅನ್ನೋದನ್ನ ನಾವು ನೋಡ್ಬೋದು. ಅಲ್ಲಿ ವಿದ್ಯಾರ್ಥಿ ಅಂದರೆ ಒಂದು ಡೆಫಿನೇಷನ್ ಕೊಡ್ತಾರೆ ಕೆಲವರು. ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಅರಿಸಿ ಬರುವವನು ಅಂತ, ವಿದ್ಯೆಯನ್ನು ಬೇಡಿ ಬರುವವನು ಅಂತ. ಆ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ, ಈಗ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಶಾಲೆ ಅಥವಾ ಒಂದು ಕುಟೀರ ಅನ್ನೋದು ಊರಿಂದ ತುಂಬ ಆಚೆ ಇತ್ತು. ಯಾವ ವಿದ್ಯಾರ್ಥಿಗೆ ವಿದ್ಯೆ ಬೇಕಿತ್ತೋ ಅವನು ಅರಿಸಿ ಬರೋನು, ಅವನು ಬೇಡಿ ಬರೋನು, ಅಂಥವ್ರಿಗೆ ವಿದ್ಯೆಯನ್ನು ಕಲಿಸ್ತಿದ್ದಂಥ ಕಾಲ ಮತ್ತು ಪರಂಪರೆ ನಮ್ಮದು. ಈಗಿನ ಸನ್ನಿವೇಶವನ್ನು ನಾವು ನೋಡೋದಾದರೆ, ವಿದ್ಯಾರ್ಥಿಗಳು ಏನಾಗಿದ್ದಾರೆ, ವಿದ್ಯಾರ್ಥಿಗಳು ಯಾವುದಕ್ಕಾಗಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅನ್ನೋದು ನೋಡೋದಾದರೆ ಸ್ವಲ್ಪ ಏರುಪೇರಾಗಿದೆಯಾ ಅಂತ. ಅದಕ್ಕೆ ಬದಲಾವಣೆಯ ಜಗದ ನಿಯಮ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ಈ ಬದಲಾದ ಸನ್ನಿವೇಶದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇರುವಂಥ ಸಂಬಂಧ ಎಲ್ಲೋ ಒಂದಷ್ಟು ಏರುಪೇರಾಗಿದೆಯಾ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಇದೆ. ಯಾಕಂದ್ರೆ ನಾನು 10 ವರ್ಷಗಳಿಂದ B.Ed ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಅದನ್ನು ನೋಡಿದ್ರೆ ನಾವು B.Ed ಮಾಡಬೇಕಾದ್ರೆ ಇದ್ದಂಥ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ, ಹೀಗೆ ಇರುವಂಥ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಎಲ್ಲೋ ಒಂದು ರೀತಿಯಲ್ಲಿ ವ್ಯಾವಹಾರಿಕ ಜ್ಞಾನವನ್ನು, ವ್ಯಾವಹಾರಿಕತೆಯನ್ನು ಪಡಿತಾ ಇದೆಯೋ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ಫೀಸ್ ಕಟ್ಟಿದ್ದೀವಿ, ನೀವು ಪಾಠ ಮಾಡ್ತೀರಾ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ, ಯಾರು ವಿದ್ಯೆಯನ್ನು ಅರಿಸಿ ಬರ್ತಾರೋ ಅವ್ರಿಗೆ ವಿದ್ಯೆಯನ್ನು ಕಲಿಸೋದು ಸುಲಭ ಅಂತ. ನಾವು ಚಾಲೆಂಜ್ ಮಾಡಿ ನಾವು ದುಡ್ಡು ಕಟ್ಟಿದ್ದೀವಿ ನೀವು ಕಲಿಸಿ ಅಂದಾಗ ಕಲಿಸೋದು ತುಂಬ ಕಷ್ಟ ಅನ್ನೋದು ಈಗ ಈ ಆಧುನಿಕ ಶಿಕ್ಷಣದಲ್ಲಿ ಆ ಥರ ಆಗ್ತಾಯಿದೆ ಅಂತ. ಯಾಕಂದರೆ ಇಲ್ಲಿ ಕುವೆಂಪು ಅವ್ರನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಅವರು ವಿಶ್ವಮಾನವ ಸಂದೇಶವನ್ನು ಕೊಡ್ತಾ ಬರ್ತಾರೆ.
ಮಗು ಹುಟ್ತಾನೆ ವಿಶ್ವಮಾನವನಾಗಿ ಹುಟ್ಟುತ್ತೆ. ಆದರೆ ಸಮಾಜ ಆ ಮಗು ಹುಟ್ಟಿದ ನಂತರ ಒಂದು ಹೆಸರನ್ನು ಕೊಟ್ಟು ಮತ್ತೊಂದನ್ನು ಕೊಟ್ಟು ಅಲ್ಪಮಾನವನಾಗಿ ಮಾಡುತ್ತೆ ಅಂತ. ಯಾವ ಶಿಕ್ಷಕರು ನಿಜವಾಗಿ ಮತ್ತೆ ಅವನನ್ನು ವಿಶ್ವಮಾನವನನ್ನಾಗಿ ಮಾಡುತ್ತೋ ಅದು ನಿಜವಾದ ಶಿಕ್ಷಣ ಅನ್ನೋದು ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ನಾವು ನೋಡ್ಬೋದಾಗುತ್ತೆ. ಅದರ ಜೊತೆಗೇ ನಿಜವಾದ ಶಿಕ್ಷಕ ಯಾರು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಒಂದು ಬಾರಿ ಪತ್ರಕರ್ತರು ವಿಚಾರಿಸಿದಾಗ ನಿಜವಾದ ಶಿಕ್ಷಕರು ನಿಮ್ಮ ದೃಷ್ಟಿಲಿ ಯಾರು ಸರ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಪ್ರೈವೇಟ್ ಶಾಲೆಗಳಲ್ಲಿ ಮಾಡುವಂಥ ಶಿಕ್ಷಕರಿದ್ದಾರಲ್ಲ 90% ತಗೊಂಡು ಅವ್ರನ್ನ ಪಾಸ್ ಮಾಡೋದು ಸುಲಭದ ಕೆಲಸ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ಬಾರಿ ಫೇಲಾಗಿ ಎಲ್ಲೂ ಸೀಟ್ ಸಿಗ್ದಲ್ಲೇ ಅಲ್ಲಿ ಬಂದು ಸೇರ್ಕೊಂಡು ಅವರನ್ನು ನೀವು ಉನ್ನತ ಹಂತದಲ್ಲಿ ಪಾಸ್ ಮಾಡಿ ಏನಾದರೂ ಕಳಿಸಿದ್ರೆ ನೀವುಗಳು ನಿಜವಾದ ಶಿಕ್ಷಕರು ಅನ್ನೋ ಮಾತನ್ನು APJ ಅಬ್ದುಲ್ ಕಲಾಂ ಅವರು ನೆನೆಸ್ಕೊಂತ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈ ಯುಗಗಳನ್ನ ನಾವು ನೋಡೋದಾದರೆ ಇಲ್ಲಿ ಒಂದು ವಚನಕಾರರು ಹೇಳಿರುವಂತೆ ಕೃತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ ಅಂತ. ಕೃತಾಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ ಅಂತ ಹೇಳ್ತಾರೆ. ಆ ಯುಗದಲ್ಲಿ ಇಡೀ ಸಮಾಜ ಬಯಸಿತ್ತು, ನನ್ನ ಮಗನ ಬಡಿ ಒಟ್ಟಿನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸು, ಒಳ್ಳೆಯ ವಿದ್ಯೆಯನ್ನು ಕಲಿಸು, ಒಳ್ಳೆಯ ಜ್ಞಾನವನ್ನು ಕಲಿಸು ಅನ್ನೋದು ಒಂದು ಯುಗದಲ್ಲಿತ್ತು. ನಂತರ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ. ನೋಡಿ, ಯುಗಗಳು ಬದಲಾದಂತೆ ನೆಕ್ಸ್ಟ್ ಯುಗಕ್ಕೆ ಬಂದಾಗ ನೀವು ಬಡಿಯೋದು ಬೇಡ, ಇರೋರು ಮಕ್ಕಳು ಒಬ್ಬೊಬ್ಬರೇ ಇರ್ತಾರೆ, ನೀವು ಜಸ್ಟ್ ಬೈರಿ ಸಾಕು, ನನ್ನ ಮಗು ಅರ್ಥ ಮಾಡ್ಕೊಳುತ್ತೆ. ಆ ಲೆವೆಲ್ಗೆ ಗುರು ಶಿಷ್ಯರ ಸಂಬಂಧ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಯುಗಕ್ಕೆ ಬಂದಾಗ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ. ನೋಡಿ, ಇಲ್ಲಿ ನಾವು ಯುಗಗಳನ್ನು ಅರ್ಥ ಮಾಡ್ಕೊತ ಬಂದಾಗ ಇಡೀ ಸಮಾಜ ಹೇಳುತ್ತೆ ಶಿಕ್ಷಕರಿಗೆ, ದಯವಿಟ್ಟು ನೀವು ಹೊಡಿಬೇಡಿ, ದಯವಿಟ್ಟು ನೀವು ಬೈಬೇಡಿ, ಜಸ್ಟು ಕಂಪೇರ್ ಮಾಡಿ ಗೊತ್ತಾಗ್ಬಿಡುತ್ತೆ, ಕಂಪ್ಯಾರಿಸನ್ ಮಾಡಿ, ಜಂಕಿಸಿ ಕಂಪೇರ್ ಮಾಡಿ, ನನ್ನ ಮಗ ಅರ್ಥ ಮಾಡ್ಕೊತಾನೆ, ಆ ಲೆವೆಲ್ಗೆ ಬರುತ್ತೆ. ಮುಂದಿನ ಯುಗಕ್ಕೆ ನಾವು ಅಣಿಯಾಗೋದಾದರೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ. ನೋಡಿ, ಯಾವ ಕಾಲಘಟ್ಟ ಹೇಗೆ ಬಂತು ಅಂತ. ಶಿಷ್ಯರಿಗೆ ಗುರುಗಳು ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ ಅನ್ನೋದು ಕೆಲವು ವಚನಕಾರರ ಒಂದು ಮಾತು. ಅದಕ್ಕೆ ಒಂದು ನಾನು ಸೇರಿಸೋದು ಈಗಿನ ಕಾಲದಲ್ಲಿ ಸೇರಿಸುವಂಥದ್ದು ಆ ಲೈನ್ಗೆ ನವಕಲಿಯುಗ ಅಂತ ಏನಾದರೂ ನಾವೀಗ ನೋಡ್ತಾ ಇದ್ದರೆ ಶಿಕ್ಷಕರು ಪಾಕೆಟ್ ಮನಿಯ ಕೊಟ್ಟು ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದನಯ್ಯ. ಆ ಲೆವೆಲ್ಗೆ ನಾವು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧವನ್ನು ತರ್ತಾ ಇದ್ದೀವಿ ಅಂತ. ಯುಗಗಳಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೇಗಾಗ್ತಾ ಇದೆ, ಸಮಾಜ ಅದನ್ನು ಹೇಗೆ ಬಯಸ್ತಾ ಇದೆ ಅನ್ನೋದು ಈ ಒಂದು ವಚನದಲ್ಲಿ ನಾವು ನೋಡ್ಬೋದು ಅಂತ. ತುಂಬ ಚೆನ್ನಾಗಿ ಅದನ್ನು ನೀವು ಗುರು ಶಿಷ್ಯರ ಸಂಬಂಧವನ್ನು ವಚನಗಳ ಮೂಲಕ ಮತ್ತು ಕೆಲವು ದೃಷ್ಟಾಂತಗಳ ಮೂಲಕ ಅದನ್ನು ಕಟ್ತಾ ಹೋದೆ. ಯಾಕಂದರೆ ಇವತ್ತು ಗುರು ಶಿಷ್ಯರ ಸಂಬಂಧ ಹೇಗಾಗ್ತಾ ಇದೆ ಅಂತಂದರೆ ಎಲ್ಲ ಒಂದು ಕಡೆ ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡ್ತಕ್ಕಂಥ ಇದೆ. ಇಲ್ಲಿ ಗುರುವಿನ ಸ್ಥಾನಮಾನ ಬೇಡ, ಅವರು ಏನೇ ಹಣ ಕೊಟ್ಟು ಏನೇ ಇದು ಮಾಡಿದರೂ ಕೂಡ ಅಲ್ಲಿ ಗುರುವಿನಿಗೆ ಸ್ಥಾನಮಾನಗಳಿದೆಯಲ್ಲ, ಆ ಸ್ಥಾನಮಾನಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಸಿಗೋದು ಅಂತಕ್ಕಂಥದ್ದು. ಇಲ್ಲಿ ಹಣವನ್ನು ಖರ್ಚು ಮಾಡಿದ್ರೆ ಎಲ್ಲವುದು ಸಿಗುತ್ತೆ ಅನ್ನೋದು ತಪ್ಪು. ಇಲ್ಲಿ ಹಣಕ್ಕೆ ಬದಲಾಗಿ ಒಬ್ಬ ಉತ್ತಮ ಗುರುವಿನ ಸಂಪರ್ಕವನ್ನು ಬಯಸಿದ್ದೇ ಆದರೆ ಆ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಂತದ್ದು. ಈಗ ಮತ್ತೆ ಗುರು ಶಿಷ್ಯರ ಸಂಬಂಧದಿಂದ ನಾನು ಸತೀಶ್ ಅವರ ಹತ್ರ ವೈದಿಕ ಸಂಸ್ಕೃತಿ ಬರುತ್ತೆ. ವೈದಿಕ ಸಂಸ್ಕೃತಿ ಹೇಗಿತ್ತು ಅಂತಂದರೆ, ನಾವು ಪುರಾತನ ಸಂಸ್ಕೃತಿ ಇಲ್ಲ, ಅಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಗುರುವಿನ ಮಹತ್ವದ ಬಗ್ಗೆ ಸಾಕಷ್ಟು ವಿಷಯಗಳು ನಮಗೆ ಪ್ರಸ್ತಾಪಕ್ಕೆ ಬರುತ್ತೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಯ ಶಲಾಕಾಯ ಚಕ್ಷುರನ್ಮೀಲಿ ತನ್ಮಯ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಮಾತಿದೆ. ಅಂದರೆ ಅಜ್ಞಾನದ ಪೊರೆಯನ್ನು ಕಳಚಿ ಕತ್ತಲಿನಿಂದ ಬೆಳಕಿನವರೆಗೆ ಸಾಗಿಸ್ತಕ್ಕಂಥವೇ ನಿಜವಾದಂತಹ ಗುರು ಅಂತಕ್ಕಂಥ ಪರಿಕಲ್ಪನೆ ಕೂಡ ವೈದಿಕ ಸಂಸ್ಕೃತಿಯಲ್ಲಿದೆ. ಜೊತೆಗೆ ಈ ವೈದಿಕ ಸಂಸ್ಕೃತಿಯಲ್ಲಿ ನಮಗೆ ವ್ಯಾಸರ ಕಾಲದಲ್ಲಿ 4 ಜ್ಞಾನಗಳನ್ನು ಮನುಕುಲಕ್ಕೆ ಮತ್ತು ಶಿಷ್ಯರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ವೇದವ್ಯಾಸರ ಈ ಒಂದು ಕಾಲಘಟ್ಟವನ್ನು ನಾವು ಗುರುಪೂರ್ಣಿಮಾ ಅಂತಲೂ ಕೂಡ ಕರಿತೀವಿ. ಆಮೇಲೆ ಈ ಗುರುಪೂರ್ಣಿಮೆ ದಿನದಲ್ಲಿ ಈ ಗೌತಮ ಬುದ್ಧನು ಕೂಡ ಸಾರನಾಥದಲ್ಲಿ ಪ್ರಥಮ ಧರ್ಮೋಪದೇಶ ಮಾಡಿರ್ತಕ್ಕಂಥ ಒಂದು ಕಾಲಘಟ್ಟವೂ ಕೂಡ ಹೌದು. ಇವೆಲ್ಲವೂ ಕೂಡ ವೈದಿಕ ಸಂಸ್ಕೃತಿಯಲ್ಲಿ ದಾಖಲಾಗಿ ಬರುತ್ತೆ. ಹಾಗಾಗಿ ಗುರು ಅಂದರೆ ವೈದಿಕ ಸಂಸ್ಕೃತಿ ಅಂದರೆ ಗುರು ಅನ್ನೋ ಮಟ್ಟಿಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅದು ಹಾಸುಹೊಕ್ಕಾಗಿದೆ. ಏನು ಹೇಳ್ತೀರಾ ಸರ್? ವೈದಿಕ ಕಾಲದಲ್ಲಿ ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧ ಯಾವ ಮಟ್ಟಿಗಿತ್ತು ಅಂತಂದರೆ ದೇಹ ಮತ್ತು ಆತ್ಮಕ್ಕೆ ನಡುವೆ ಇರತಕ್ಕಂಥ ಸಂಬಂಧ. ಇಲ್ಲಿ ಇವಾಗಿನ ಕಾಲಘಟ್ಟವನ್ನು ಹೊರತುಪಡಿಸಿ ನಾವು ವೈದಿಕ ಕಾಲದ ದಿನಗಳಲ್ಲಿರ್ತಕ್ಕಂಥ ಒಂದು ಗುರುವಿನ ವಿಚಾರದ ಬಗ್ಗೆ ಹೇಳೋಕ್ಕಾದರೆ, ಆಗಿನ ಕಾಲದಲ್ಲಿ ಗುರು ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡ್ತಕ್ಕಂಥ ಕೇವಲ ವಿದ್ಯಾರ್ಜನೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾತ್ರ ಮಾಡ್ತಾ ಇರಲಿಲ್ಲ. ಅವನ
ಎಲ್ಲ ವಿಚಾರಗಳನ್ನು ತಿದ್ದಿ ತೀಡಿ ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಗುರುವಿನಲ್ಲಿತ್ತು. ಹಾಗಾಗಿ ಗುರುವಾಗಿರ್ತಕ್ಕಂಥವನು ವಿದ್ಯಾರ್ಥಿಗಳ ನೈತಿಕ ಮತ್ತು ಸಾಮಾಜಿಕ ವರ್ತನೆಗಳ ಮೇಲೂ ಕೂಡ ನಿಗಾ ಇಡ್ತಾ ಇದ್ದ. ಸೊ ಅವನನ್ನು ಕೇವಲ ವಿದ್ಯಾರ್ಜನೆಯ ಒಂದು ದೃಷ್ಟಿಯಿಂದ ಮಾತ್ರ ಬದಲಾವಣೆ ಮಾಡ್ತಾ ಇರಲಿಲ್ಲ. ಅವನ ನಡವಳಿಕೆ, ಅವನ ನೈತಿಕ ವಿಚಾರಗಳು, ಅವನ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ನಡವಳಿಕೆಗಳಲ್ಲೂ ಕೂಡ ಅವನನ್ನು ತಿದ್ದಿ ತೀಡಿ ಸರಿಪಡಿಸ್ತಕ್ಕಂಥ ಒಂದು ಕಾಲಾವಧಿ ಇತ್ತು. ಹಾಗಾಗಿ ದೇವರ ಅನುಗ್ರಹಕ್ಕಿಂತಲೂ ಗುರುವಿನ ಮಾರ್ಗದರ್ಶನ ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಮುಖ್ಯವಾಗಿತ್ತು. ಇಲ್ಲಿ ಒಂದು ಮಾತು ಬರುತ್ತೆ, ಗುರು ಒಲಿದು ಹರಿಸಿದರೆ ದೊರಕುವುದು ಚಿರಮುಕ್ತಿ. ಗುರು ಒಲಿದು ಹರಿಸಿದರೆ ದೊರಕುವುದು ಚಿರಮುಕ್ತಿ. ದುರಿತ ಕರ್ಮಗಳೆಲ್ಲ ಬಳಿ ಸುಳಿಯವು. ದುರಿತ ಕರ್ಮಗಳೆಲ್ಲ ಬಳಿ ಸುಳಿಯವು. ಹರ ಮುನಿದರೆ ಗುರಿ ಕಾಯುವ. ಹರ ಮುನಿದರೆ ಗುರಿ ಕಾಯುವ. ಗುರಿ ಮುನಿದರೆ ಹರನಿಂದಲೂ ಕಾಯಲಸದಳ ಅನ್ನೋದು ಒಂದು ನಿಜಗುಣಾನಂದ ಕವಿಗಳು ಹೇಳ್ತಕ್ಕಂಥ ಒಂದು ಮಾತು. ಈ ಒಂದು ಮಾತಿನಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಕೈ ಹಿಡಿದು ಭವಿಷ್ಯ ಹೇಳೋಕ್ಕೆ ದಾರಿ ತುಂಬ ಜನ ಸಿಗ್ತಾರೆ ನಮಗೆ. ಆದರೆ ಕೈ ಹಿಡಿದು ಭವಿಷ್ಯ ರೂಪಿಸೋದು ಶಾಲೆಯ ಶಿಕ್ಷಕನ ಮಾತ್ರ. ಹಾಗಾಗಿ ಒಂದು ಮಾತು ಹೇಳ್ತೀವಿ, ತಂದೆ ತಾಯಿಗಳು ಮಗುವಿಗೆ ಜೀವ ಕೊಡ್ಬೋದು, ಆದರೆ ಮಗುವಿಗೆ ಜೀವನವನ್ನು ರೂಪಿಸೋಕ್ಕೆ ಮಾರ್ಗವನ್ನು ತೋರಿಸೋನು ಗುರು. ಸೊ ಹಾಗಾಗಿ ಪೇರೆಂಟ್ಸ್ ಆರ್ ಫಸ್ಟ್ ಟೀಚರ್ಸ್ ಆ್ಯಂಡ್ ಟೀಚರ್ಸ್ ಆರ್ ಸೆಕೆಂಡ್ ಪೇರೆಂಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ, ವೈದಿಕ ಕಾಲಘಟ್ಟ ಆಗಿರಲಿ ಅಥವಾ ಗುರುಕುಲದ ಶಿಕ್ಷಣ ಪದ್ಧತಿ ಇದೆ. ಇವತ್ತು ವೈದಿಕ ಸಂದರ್ಭದಲ್ಲಿ ಇದ್ದಂಥ ಗುರುಕುಲ ಪದ್ಧತಿನೇ ಇವತ್ತೂ ಕೂಡ ಕೆಲವು ಶಾಲೆಗಳು ಗುರುಕುಲ ಮಾದರಿಯ ಶಿಕ್ಷಣ ನಮ್ಮಲ್ಲಿದೆ ಎಂದು ಪ್ರಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಬಂದಿದೆ. ಯಾಕಂದರೆ ಗುರುಕುಲ ಶಿಕ್ಷಣ, ವೈದಿಕ ಸಂಸ್ಕೃತಿಯಲ್ಲಿದ್ದಂಥ ಗುರುಕುಲ ಪದ್ಧತಿಯ ಶಿಕ್ಷಣದಲ್ಲಿ ಯಾವ ಮಟ್ಟಿನ ಶಿಕ್ಷಣ ಇತ್ತು ಅಂತಂದರೆ, ಗುರುವಿನ ಸೇವೆಯನ್ನು ಮಾಡ್ತಾ ಸ್ವತಃ ವಿದ್ಯಾರ್ಥಿಗಳು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ತಮ್ಮ ಸ್ವಂತ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಗುರುಕುಲದ ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಗುರುವಿನ ಸೇವೆಯನ್ನು ಮಾಡೋದ್ರ ಜೊತೆಗೆ ತಮ್ಮ ವಿದ್ಯಾರ್ಜನೆಯನ್ನು ಮಾಡ್ತಕ್ಕಂಥ, ವಿದ್ಯೆಯನ್ನು ಕಲಿತಕ್ಕಂಥ ಒಂದು ಪ್ರವೃತ್ತಿಯನ್ನು, ಒಂದು ಶ್ರಮವನ್ನು ಪಡ್ತಾಯಿದ್ರು ಅಂಥೇಳಿ. ಹಾಗಾಗಿ ಗುರು ಹೇಗೆ ಹರನಿಗಿಂತ ಶ್ರೇಷ್ಠ ಆಗ್ತಾನೆ ಅನ್ನೋದಕ್ಕೆ ಒಂದು ಮಾತಿದೆ. ಇಲ್ಲಿ ಗುರು ಗೋವಿಂದ ದೋನೋ ಕಡೆ ಕಾಗೆ ಲಾಗೋ ಪಾಯೋ ಅನ್ನೋ ಮಾತಿದೆ. ಗುರು ಮತ್ತು ಗೋವಿಂದ ಇಬ್ಬರು ಒಟ್ಟಿಗೆ ಎದುರು ಬಂದರೆ ಯಾರ ಕಾಲಿಗೆ ಮೊದಲು ಬೀಳಬೇಕು ಅನ್ನೋದು, ಇಲ್ಲಿ ಯಾರ ಕಾಲಿಗೆ ಮೊದಲು ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಅಲ್ಲಿ ಆ ಗೋವಿಂದನನ್ನು ಹೊಂದುವ ಮಾರ್ಗವನ್ನು ತೋರಿಸೋನೇ ಗುರು. ಆ ಗೋವಿಂದನನ್ನು ಒಲಿಸಿಕೊಳ್ಳುವ ಮಾರ್ಗವನ್ನು ತೋರಿಸೋನೇ ಗುರು ಆಗಿರೋದ್ರಿಂದ, ಗುರು ಮತ್ತು ಗೋವಿಂದ ಇಬ್ಬರೂ ಏಕಕಾಲದಲ್ಲಿ ವಿದ್ಯಾರ್ಥಿಯ ಮುಂದೆ ನಿಂತರೆ ಆತ ಮೊದಲು ನಮಸ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಗುರುವಿಗೆ. ಯಾಕಂದರೆ ಗೋವಿಂದನನ್ನು ತೋರಿಸ್ತಕ್ಕಂಥದ್ದು, ಗೋವಿಂದನನ್ನು ಒಲಿಸಿಕೊಳ್ತಕ್ಕಂಥ ಮಾರ್ಗವನ್ನು, ರೀತಿ ರಿವಾಜುಗಳನ್ನು ತೋರಿಸ್ಕೊಳ್ತಕ್ಕಂಥವನೇ, ಮಾರ್ಗದರ್ಶನ ಮಾಡ್ತಕ್ಕಂಥವನೇ, ಅಜ್ಞಾನದಿಂದ ಸುಜ್ಞಾನದವರೆಗೆ ವಿದ್ಯಾರ್ಥಿಯನ್ನು ಕರೆದೊಯ್ಯುವನೇ ಗುರುವಾಗಿರೋದ್ರಿಂದ ಗೋವಿಂದನಿಗಿಂತ ಗುರುವೇ ಶ್ರೇಷ್ಠ ಅಂತಾಗಿದೆ. ಗುರುವೇ ಪರಮಾತ್ಮನ ದರ್ಶನ. ಹಾಗಾಗಿ ಗೋವಿಂದನಿಗಿಂತ ಗುರುವಿನ ದರ್ಶನ, ಗುರುವಿನ ಪಾದಸ್ಪರ್ಶ ಮಾಡೋದು ಶ್ರೇಷ್ಠ ಅನ್ನೋದು ಒಂದು ಮುಖ್ಯವಾದ ಅಂಶ. ತುಂಬ ಒಳ್ಳೆಯ ವಿಚಾರಗಳನ್ನು ಸೇರಿಸಿದೆ. ಇವತ್ತು ಗುರು ಶಿಷ್ಯರ ಸಂಬಂಧಗಳನ್ನು ಹೇಳುತ್ತ ನಡುವೆ ವೈದಿಕ ಸಂಸ್ಕೃತಿಯಲ್ಲಿ ಗುರು ಗೋವಿಂದನಿಗಿಂತಲೂ ಹೇಗೆ ಶ್ರೇಷ್ಠ ಅಂತಕ್ಕಂಥದ್ದು ತುಂಬ ಒಂದು ಕಬೀರರ ದೋಹೆ ಮೂಲಕ ಅದನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದೆ. ಹಾಗಾಗಿ ಇಲ್ಲಿ ಗುರು ಅಂತಕ್ಕಂಥವನು ಒಂದು ಸನ್ಮಾರ್ಗದಲ್ಲಿ ಕೊಂಡೊಯ್ಯಬಲ್ಲ ಒಬ್ಬ ವ್ಯಕ್ತಿ, ಜೊತೆಗೆ ಗುರು ದೈವಿ ಸ್ವರೂಪ, ಇವೆಲ್ಲ ಗುಣಗಳನ್ನು ನಾವು ಗುರುವಿಗೆ ಕೊಡ್ತೀವಿ. ಸರ್ವಜ್ಞರು ಒಂದು ಮಾತು ಹೇಳ್ತಾರೆ, ಗುರುವ ನಿಂದಿಸಬೇಡ, ಪರರ ಹಳಿಯಲು ಬೇಡ, ಬರೆಯುವವನ ಕೂಡ ಹಗಬೇಡ, ಬಂಗಾರದೆರವು ಬೇಡವೇ ಬೇಡ ಎಂದ ಸರ್ವಜ್ಞ ಅಂತಂದು. ಇಲ್ಲಿ ನೋಡಿ, ಗುರುವಿನ ನಿಂದನೆ ಇದೆಯಲ್ಲ, ಅದು ತುಂಬ ಕೆಟ್ಟದಾಗಿರ್ತಕ್ಕಂಥದ್ದು. ಎಷ್ಟೋ ಸರಿ ನಾವು ಪುರಾಣ ಕಥೆಗಳಲ್ಲಿ ನೋಡ್ತೀವಿ, ಗುರು ಶಾಪ ಅಂತಕ್ಕಂಥದ್ದು ತುಂಬ ಕೆಟ್ಟದ್ದು ಅಂತ. ಇಲ್ಲಿ ಯಾಕೆ ಗುರುವಿನಿಗೆ ಒಂದು ಮೌಲ್ಯನ ಕೊಡಬೇಕು? ಇವತ್ತಿನ ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀವಿ ಅಂದರೆ, ಇವತ್ತಿನ ಒಂದು ಗುರು ಶಿಷ್ಯರ ಸಂಬಂಧದಲ್ಲಿ ಹೆಚ್ಚಾಗಿ ಗುರು ಟೀಕೆಗೆ ಆಗ್ತಕ್ಕಂಥ ಒಂದು ಕಾಲ ಬಂದಿದೆ. ಹಿಂದಿನ ಕಾಲಕ್ಕೆ ನೋಡಿದಾಗ
ಈಗಿನ ಕಾಲಕ್ಕೆ ಗುರು ಟೀಕೆಗೆ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಅತಿ ಹೆಚ್ಚಿರೋದ್ರಿಂದ ಇವತ್ತು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಗುರುವಿನ ಮಹತ್ವವನ್ನು ಹೇಳ್ಕೊಡಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಗುರುವಚನ ಉಪದೇಶ, ಗುರುವಚನವೇ ಭಕ್ತಿ, ಗುರುವಚನ ಮೋಕ್ಷ ಪರಮಾತ್ಮದೆಗೆ ಇವು ತಾನೇ ಪರಮಪದ ಕಾಣ ಸರ್ವಜ್ಞ ಅಂತ. ಇವೆಲ್ಲವೂ ಕೂಡ ನೋಡಿ ಗುರುವಚನ ಮನುಷ್ಯನ ಜೀವನದಲ್ಲಿ ತುಂಬ ಒಳ್ಳೆಯ ಅಂಶವನ್ನು ತಂದು ಕೊಡ್ತಾರೆ. ಹಾಗಾಗಿ ಇದನ್ನು ವಿದ್ಯಾರ್ಥಿಗಳಿಗೆ ಬಿತ್ತನೆ ಮಾಡ್ತಕ್ಕಂಥ ಕೆಲಸ. ಈ ಸರ್ವಜ್ಞಗಳ ವಚನದ ಜೊತೆಗೆ ನಾವು ಮತ್ತೆ ಬಂದರೆ ಶರಣರು ಇನ್ನೂ ಸಾಕಷ್ಟು ವಿಚಾರಗಳನ್ನು ಗುರುವಿನ ಬಗ್ಗೆ ಹೇಳಿದ್ದಾರೆ. ಏನು ಹೇಳ್ತೀರಾ ಸೀನಾ ಮೇಡಮ್? ಬಹಳಷ್ಟು ವಚನಗಳು ನಾವು ಗುರುವಿನ ಕುರಿತು ಹೇಳ್ತೀವಿ. ಯಾಕಂತಂದರೆ ಇವತ್ತು ಅಜ್ಞಾನದಿಂದ ಸುಜ್ಞಾನದ ಕೇಡು ಕಾಣಯ್ಯ ಅಂತ ಹೇಳ್ತಾರೆ. ಹಾಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರ್ಕೊಂಡು ಹೋಗೋಕ್ಕೆ ಗುರುವೇ ಮುಖ್ಯ. ಬಸವಣ್ಣನವರನ್ನು ಕೂಡ ಗುರುಗಳು ಅಂಥೇಳಿ ಅನೇಕ ಶರಣರು ಹೇಳಿದರು. ಅದರಲ್ಲಿ ಕೆಲವು ವಚನಗಳನ್ನು ನಾನಿಲ್ಲಿ ಗುರುತಿಸೋದಾದರೆ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದನೆಂದು ಬಲ್ಲಾತನೇ ಗುರು, ಶಿವ ಆಚಾರ್ಯರೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು, ಜಗಕ್ಕೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ. ಅಂದರೆ ಬಸವಣ್ಣರವರನ್ನು ಸಾರ್ವತ್ರಿಕವಾಗಿ ಅವರು ಗುರು ಅಂಥೇಳಿ ಹೇಳ್ತಾರೆ ಅನೇಕ ಶರಣರು. ಅದೇ ರೀತಿ ಗುರುವೇ ಸದಾಶಿವ, ಗುರುವೇ ಮಹಾಮಹಿಮ, ಗುರುವೇ ಅಕಲ್ಪಿತ ನಿತ್ಯ ನಿರವಯ, ಸಾಕಾರವಿಡಿದು ಗುರುಲಿಂಗವಾದ, ನಿರಾಕಾರವಿಡಿದು ಪ್ರಾಣಲಿಂಗವಾದ, ಉಭಯ ಸ್ಥಳ ಏಕವಾದಲ್ಲಿ ಭವ ವಿರಹಿತ ಭಕ್ತ ಜೀವನ್ಮುಕ್ತನಾದ, ಅಂತೂ ಗುರು ನಿಂದ ಸ್ಥಾನ ಕಾಶಿ ಕ್ಷೇತ್ರ, ಗುರುಚರಣ ಪ್ರಕ್ಷಾಲನೋದಕವೇ ಗಂಗಾತೀರ್ಥ, ಗುರುಲಿಂಗ ಸಾಕ್ಷಾತ್ ಪರಶಿವನಿಂದ ವಿಶೇಷ, ಗುರು ದರ್ಶನ ಪರಮಪೂಜೆ, ಗುರುಪಾದ ರುದ್ರಗಾಯತ್ರಿ, ಗುರುವಿನಿಂದ ಅತಿಶಯ ಫಲವೇನೂ ಇಲ್ಲ, ಕೂಡಲ ಚೆನ್ನ ಸಂಗಯ್ಯ ಎನ್ನ ಪರಮಗುರು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮಃ ಅಂತ. ಅಂದರೆ ಎಲ್ಲವೂ ಗುರುವೇ ನಮಗೆ, ಶಿವನಿಂದ ಹಿಡಿದು ಭಕ್ತಿಯಿಂದ ಹಿಡಿದು ಎಲ್ಲ ದರ್ಶನವೂ ನಮಗೆ ಗುರುವಿಂದನೇ ಅಂಥೇಳಿ ಶರಣರು ಈ ವಚನಗಳನ್ನು ತಿಳಿಸ್ತಾರೆ. ಒಳ್ಳೆಯ ವಚನಗಳ ಸಾರಾಂಶವನ್ನು ತುಂಬ ಚೆನ್ನಾಗಿ, ಯಾಕಂದರೆ ವಚನಗಳಲ್ಲಿರ್ತಕ್ಕಂಥ ಗುರು ಭಕ್ತಿ ಇದೆಯಲ್ಲ, ಆ ಗುರುವಿನ ಮಹತ್ವ ಇದೆಯಲ್ಲ, ತುಂಬ ಸುಂದರವಾಗಿ ವರ್ಣನೆ ಮಾಡ್ತಕ್ಕಂಥದ್ದು. ಈಗ ವಚನ ವೈದಿಕ ಸಂಸ್ಕೃತಿ ಆಯಿತು, ಜೊತೆಗೆ ವಚನ ಸಾಹಿತ್ಯದಲ್ಲಿ ಗುರುವಿನ ಸ್ಥಾನಮಾನ ಆಯಿತು. ಈಗ ಮತ್ತೆ ವಿದೇಶಿಯರ ಒಂದು ಸ್ಥಾನಮಾನ, ಇದು ಒಂದು ಯೂನಿಕ್ ಕಾನ್ಸೆಪ್ಟ್ ಇದೆ ಗುರು ಅಂತಕ್ಕಂಥದ್ದು. ಈ ವಿಶ್ವ ಒಂದು ಕಲ್ಪನೆಯಲ್ಲಿ ಇರ್ತಕ್ಕಂಥ ಒಂದು ಗುರುವಿನ ಸ್ಥಾನಮಾನ. ಇವತ್ತು ಯಾವ ದೇಶವೂ ಕೂಡ ಗುರುವಿನ ಸ್ಥಾನಮಾನಗಳನ್ನು ಅಲ್ಲಗಳೆದಿರ್ತಕ್ಕಂಥ ದೇಶಗಳನ್ನೇ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಂದು ದೇಶಗಳು ಕೂಡ ತನ್ನದೇ ಆದ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವವನ್ನು ಕೊಡ್ತಾ ಬಂದಿದೆ, ಗುರು ಪೂಜೆಯನ್ನು ಮಾಡ್ಕೊಂಡು ಬಂದಿದೆ, ಗುರುವಿನ ಆರಾಧಿಸ್ತಾ ಬಂದಿದೆ, ಗುರುವಿಗೆ ಗೌರವವನ್ನು ಕೊಡ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಬಂದರೆ ಮತ್ತೆ ವಿದೇಶಗಳಲ್ಲಿ ಯಾವ ಸ್ಥಾನಮಾನಗಳಿವೆ ಅಂತಕ್ಕಂಥದ್ದು ಮಂಜುನಾಥ್ ಅವರು ಆಗಲೇ ಹೇಳಿದ ಹಾಗೆ ಈ ಜಾಗತಿಕ ಗೌರವ ಪಡೆದಿರ್ತಕ್ಕಂಥ ಈ ಶಿಕ್ಷಕ ವೃತ್ತಿ ಬೇರೆ ಬೇರೆ ದೇಶಗಳಲ್ಲಿ ಆ ಶಿಕ್ಷಕನ ಹೇಗೆಲ್ಲ ಕಾಣಲಾಗ್ತಾ ಇದೆ ಮತ್ತು ಅವ್ರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅನ್ನಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್. ಈಗ ಮುಂದುವರೆದು ನಮ್ಮ ದೇಶದ ಈ ಶೈಕ್ಷಣಿಕ ಇತಿಹಾಸಕ್ಕೂ ನಮ್ಮಲ್ಲಿರ್ತಕ್ಕಂಥ ಈ ಶಿಕ್ಷಣ ಪರಿಸ್ಥಿತಿಗೂ ಆ ವಿದೇಶಗಳಿರ್ತಕ್ಕಂಥ ಈಗಿನ ಸ್ಥಿತಿಗೂ ನಲ್ಲಿರ್ತಕ್ಕಂಥ ಕೆಲವು ತುಂಬ ಪ್ರಮುಖವಾಗಿರ್ತಕ್ಕಂಥ ಹೋಲಿಕೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ನಾವಿಲ್ಲಿ ಶಿಕ್ಷಕ ಅಂದ ತಕ್ಷಣ ಒಂದು ರೀತಿ ಭಯದ ವಾತಾವರಣವನ್ನು ಕೊಡ್ಕೊಂಬರ್ತಕ್ಕಂಥ ಉದಾಹರಣೆಯನ್ನು ನೋಡ್ತೀವಿ ಸರ್. ಈಗ ಯಾರಾದರೂ ನಮ್ಮ ಪೋಷಕರಾಗಿರ್ಬೋದು ಅಥವಾ ಯಾರಾದರೂ ಕೂಡ ಮಗು ಏನಾದರೂ ಕೆಲಸ ಮಾಡ್ತಾ ಇಲ್ಲ ಅಥವಾ ಗೃಹ ಕಾರ್ಯ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಮೇಸ್ಟ್ರಿಗೆ ಹೇಳ್ಬಿಡ್ತೀನಿ ಹಾಗೆ, ನಿನ್ನ ಕ್ಲಾಸ್ ಟೀಚರ್ಗೆ ಹೇಳ್ಬಿಡ್ತೀನಿ ಹಾಗೆ ಅಂತೇಳಿ. ವಿದೇಶದಲ್ಲಿ ನಾನು ಮಾಹಿತಿ ಪಡ್ಕೊಂಡೆ, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಆ ರೀತಿ ಯಾರೂ ಹೇಳೋದು ಇಲ್ಲ. ಒಂದು ವೇಳೆ ಅಕಸ್ಮಾತ್ ಮಗುಗೆ ನಿಮ್ಮ ಟೀಚರ್ಗೆ ಹೇಳ್ತೀನಿ ಅಂದರೂ ಕೂಡ ಮಗು ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಹಾಗೆ ಅಂತೇಳಿ. ಅಂದರೆ ಅಷ್ಟು ಭಯದ ವಾತಾವರಣ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಆತ್ಮೀಯ ಸ್ನೇಹಿತನಂತೆ, ಒಬ್ಬ ಅತ್ಯಂತ ಆತ್ಮೀಯ ಗೈಡ್ ಮಾರ್ಗದರ್ಶಕನಂತೆ ಆ ಮಗುವನ್ನು ತಿದ್ದುವ ಕೆಲಸವನ್ನು ಅಲ್ಲಿ ಮಾಡ್ತಾರೆ ಹಾಗೆ ಅಂತೇಳಿ. ಈ ನಿಟ್ಟಿನಲ್ಲಿ ಅವರು ಎಷ್ಟು ಭಿನ್ನ ನಮಗೆ ಹಾಗೆ ಅಂತೇಳಿ. ಪೋಷಕರು ಎಷ್ಟು ಒಂದು ಮಗು ಬಗ್ಗೆ ಜವಾಬ್ದಾರಿ ತೆಗೆದುಕೊಂತಾರೋ ಅಷ್ಟೇ ಜವಾಬ್ದಾರಿಯನ್ನು ಮಗುಗೆ ಆ ಶಾಲೆಗಳು ತೆಗೆದುಕೊಂತಾರೆ ಅನ್ನೋ ಉದಾಹರಣೆಯಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಒಂದು ನಗರದಲ್ಲಿ ಆ ಮಗುವನ್ನು ಪಾಠ ಮುಗಿದ ನಂತರ ಕರ್ಕೊಂಬಂದು ಅವರ ಟ್ರಾಫಿಕ್ ವಿಚಾರವಾಗಿ ಆ ಮಗು ಸಲಹೆ ಕೊಟ್ಟು ಆ ಕಾರಿಗೆ ಕೂರಿಸಿ ಕಾರನ್ನ ಬೆಲ್ಟನ್ನು ಹಾಕುವ ನಂತರದಲ್ಲಿ ಆ ಮಗು ಹೋಗೋಕೆ ಅವಕಾಶ ಮಾಡಿಕೊಡ್ತಾರೆ. ಅಂತಂದರೆ ಬರೀ ಪಾಠ ಮಾಡೋದು ಮಾತ್ರ ಅಲ್ಲ, ಪಾಠದ ನಂತರದಲ್ಲೂ ಕೂಡ ಮಗುವಿಗೆ ಅವ್ರು ಎಷ್ಟು ಆರೈಕೆ ಮಾಡ್ತಾರೆ, ಮಗು ಬಗ್ಗೆ ಎಷ್ಟು ಎಚ್ಚರ ವಹಿಸ್ತಾರೆ ಅನ್ನಕ್ಕಂಥದ್ದು ಭಾಳ ಸ್ಪಷ್ಟ ನಮಗಲ್ಲಿ ಕಾಣುತ್ತೆ ಹಾಗೆ ಅಂತೇಳಿ ಸರ್. ಅದಾದಮೇಲೆ ಇನ್ನು ವಿಶೇಷವಾದ ಏನಪ್ಪ ಅಂತಂದರೆ ನಮ್ಮಲ್ಲಿ
ನಾವು ಇನ್ನೂ ಕೂಡ ಅನೇಕ ಸಂಪ್ರದಾಯಗಳನ್ನ ಅನೇಕ ಕಾಲದಲ್ಲೇ ಮಾಡ್ಕೊಂಬರ್ತಕ್ಕಂಥ ಹಾಗೆ ಅಂತ ಅಲ್ಲಿ ಬದಲಾಗ್ತಕ್ಕಂಥದ್ದು 30 ವಿದ್ಯಾರ್ಥಿಗಳಿಗಿಂತ ಸಂಖ್ಯೆ ಹೆಚ್ಚು ಆ ತರಗತಿಗಳ ಸಾಧ್ಯನೇ ಇಲ್ಲ. ನಮ್ಮಲ್ಲಿ 100, 150, 120 ಮಕ್ಕಳನ್ನ ಇಟ್ಕೊಂಡು ಪಾಠವನ್ನು ಮಾಡ್ತಕ್ಕಂಥ ಗದ್ದಲ ನಾವು ನೋಡ್ತೀವಿ. ನಾವಲ್ಲಿ 30 ವಿದ್ಯಾರ್ಥಿಗಳು, ಅದಕ್ಕೆ 2 ಶಿಕ್ಷಕರನ್ನು ಅಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಹಾಗೆ ಅಂತ. ನಮ್ಮಲ್ಲಿ ಇನ್ನೊಬ್ಬನ ರಿಲೀಫ್ ಟೀಚರ್ ಅಂತ ಒಬ್ರು ಬರ್ತಾರೆ. ಒಬ್ಬ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಏನಾದರೂ ಸ್ವಲ್ಪ ಆಯಾಸ ಆದರೆ ಅವ್ರಿಗೆ ಸ್ವಲ್ಪ ಆಯಾಸ ಆದ ನಂತರ ಇನ್ನೊಬ್ಬರು ತಕ್ಷಣ ಅವರಿಗೆ ಬದಲಿ ವ್ಯವಸ್ಥೆ ಅಲ್ಲೇ ಆ ತರಗತಿಯಲ್ಲೇ ಹೋಗ್ಬಿಟ್ಟು ಅವರು ಸ್ವಲ್ಪ ನೀವು ವಿಶ್ರಾಂತಿ ಪಡ್ಕೊಳ್ಳಿ ಅಂತೇಳಿ ಅವರಿಗೆ ಪಾಠ ಮಾಡ್ತಕ್ಕಂಥ ರೀತಿಯಲ್ಲಿ ರಿಲೀಫ್ ಶಿಕ್ಷಕರನ್ನ ಕೂಡ ಅಲ್ಲಿ ಕೊಡಲಾಗ್ತಾ ಇದೆ ಹಾಗೆ ಅನ್ನಕ್ಕಂಥದ್ದು. ಇದು ನಮ್ಮಲ್ಲಿ ಹಾಗೇ ಇಲ್ಲ. ನಮ್ಮಲ್ಲಿ ಇವತ್ತು ಕೂಡ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. ನಮ್ಮಲ್ಲಿ ಹೇಳ್ತೀವಿ, ನಾವು ಅನೇಕ ಕಾನೂನು ಮಾಡ್ಕೊಂಡಿದ್ದೀವಿ. ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಲಹಾ ಮಂಡಳಿ ಇದೆ. 30 ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹಿಂಗಿರಬೇಕು, ಇಂತಿಂಥ ಸಂಖ್ಯೆಗೆ ಎಷ್ಟು ಶಿಕ್ಷಕರು ಇರಬೇಕು ಅಂತ ಮಾತನಾಡ್ತೀವಿ. ಅದು ಅಕ್ಷರ ಜಾರಿ ಆಗಿಲ್ಲ ಹಾಗೆ ಅನ್ನಕ್ಕಂಥದ್ದು. ಆಮೇಲೆ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಏಜ್ ಕೂಡ ಮುಖ್ಯ ಆಗುತ್ತೆ. 60 ವರ್ಷಕ್ಕೆ ನಾವು ನಿವೃತ್ತಿ ಬಿಡ್ತೀವಿ ಮೇಡಮ್. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಇವತ್ತು ಕೂಡ 80 ವರ್ಷವನ್ನು ಬೋಧನೆ ಮಾಡ್ತಕ್ಕಂಥ, 9 ವರ್ಷ ಆದರೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು. ನಿಮ್ಮಲ್ಲಿ ದೈಹಿಕ ಶಕ್ತಿ ಇದೆ, ನಿಮ್ಮಲ್ಲಿ ಜ್ಞಾನ ಇದೆ, ನಿಮ್ಮಲ್ಲಿ ಇನ್ನೂ ಈ ವೃತ್ತಿಯನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕ್ಷಮತೆ ಇದೆ ಅನ್ನೋದಾದರೆ ನೀವು ಯಾಕೆ ಮುಂದುವರಿಸಬಾರ್ದು? ಇನ್ನೂ 50, 60 ವರ್ಷ ಆದ ತಕ್ಷಣ ಎಲ್ಲ ಮುಗಿದೋಯ್ತು ಅನ್ನಕ್ಕಂತಿದೆಯಲ್ಲ, ಇದು ನಮ್ಮಲ್ಲಿ ಮಾತ್ರ ಹಾಗೆ, ಇದು ಬದಲಾಗಬೇಕು ಹಾಗೆ ಅಂತೇಳಿ. 80 ವರ್ಷ ಮಾಡ್ತಕ್ಕಂಥವ್ನು 80 ವರ್ಷ ಆದರೂ ಕೂಡ ಬೋಧಿಸ್ತಕ್ಕಂಥ ನಾವು ಇನ್ನೂ ಕೂಡ ಬೇರೆ ಬೇರೆ ದೇಶಗಳನ್ನು ನೋಡ್ತೀವಿ ಯಾಕಂತಂದರೆ ಎಲ್ಲ ಒಂದು ಕಡೆ ಇದನ್ನು ಕೂಡ ನಮ್ಮಲ್ಲಿ ಬದಲಾಗ್ತಕ್ಕಂಥ ಹಾಗೆ ಅಂತೇಳಿ. ಇನ್ನು ಅಲ್ಲಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಬಂದಾಗ ನಮ್ಮಲ್ಲಿ UGC ಸ್ಕೇಲ್ ಅನ್ನೋದು ಬಿಟ್ಬಿಟ್ಟು ಯುನೈಟೆಡ್ ಗ್ರ್ಯಾಂಟ್ ಕಮಿಷನ್ ವಿಶ್ವವಿದ್ಯಾಲಯ ಧನ ಸಹಯೋಗ ಪಡ್ಕೊಳ್ತಕ್ಕಂಥವ್ರನ್ನು ಹೊರತುಪಡಿಸ್ಬಿಟ್ರೆ ಇನ್ನು ಪ್ರಾಥಮಿಕ ಹೈಸ್ಕೂಲು ಮತ್ತು ಕಾಲೇಜುಗಳು ಪಾಠ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸದೆ ಮಾಡ್ತಕ್ಕಂಥ ನಾವು ಸಂಬಳಗಳನ್ನು ನೋಡ್ತಾ ಇದ್ದೀವಿ ಸರ್. ಆ ಸಂಬಳ ಕೊಡ್ತೂ ಇಲ್ಲ, ಅವ್ರ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗ್ತಾ ಇದೆ ಹಾಗೆ ಅಂತೇಳಿ. ಯಾವಾಗ ನಂಗೆ ತೃಪ್ತಿ ಅಲ್ವೋ, ನನ್ನ ದೈನಂದಿನ ಅವಶ್ಯಕತೆ ಪೂರೈಸ ಸಾಧ್ಯ ಆಗಲ್ವೋ, ಆಗ ನಾನು ಪರಿಪೂರ್ಣವಾಗಿ ವೃತ್ತಿ ತೊಡಗಿಸೋಕೆ ಸಾಧ್ಯ ಆಗಲ್ಲ ಅನ್ನಕ್ಕಂಥ ನಾನು ಅಭಿಮತ ಹಾಗೆ ಅಂತೇಳಿ. ಅಲ್ಲಿ ಅಪಾರ್ಟ್ಮೆಂಟ್ ವ್ಯವಸ್ಥೆ ಇದೆ, ತೆರಿಗೆ ರಹಿತವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಾರೆ. ಆಮೇಲೆ ಆರೋಗ್ಯ ವಿಮೆ ಇದೆ. ಎಲ್ಲಾದರೂ ಪ್ರಯಾಣಕ್ಕೆ ಹೋದರೆ ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ ಅಲ್ಲಿ. ಮತ್ತು ಹೆಚ್ಚುವರಿ ಓದಕ್ಕಂಥದ್ದಕ್ಕೆ ಅವರೇ ವಿಶ್ವವಿದ್ಯಾಲಯಗಳಿಗೆ, ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯ ಮಿಚಿಗನ್, ಕೇಂಬ್ರಿಡ್ಜ್, ಹಾರ್ವರ್ಡ್ ಅಂತಹ ವಿಶ್ವವಿದ್ಯಾಲಯಗಳಿಗೆ ಕಳಿಸಿ ಅವರ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಈ ಸಂಬಂಧಪಟ್ಟಂಥ ತುಂಬ ಕಡಿಮೆ ಅನ್ನಕ್ಕಂಥದ್ದು ಹಾಗೆ ಅಂತೇಳಿ. ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ಸರ್, ಇಲ್ಲಿ ನಾವು ಟ್ರೈನಿಂಗ್ ಪಡ್ಕೊತಕ್ಕಂಥ ನಮಗೆ ಗೊತ್ತು ಮೇಡಮ್, ಗೊತ್ತು D.Ed, B.Ed, M.Edಗಳನ್ನ ಮಾತನಾಡ ಮಾಡ್ತೀವಿ. ಅಲ್ಲಿ ತರಬೇತಿಯನ್ನೇ ತುಂಬ ಸೂಕ್ಷ್ಮ ಮತ್ತು ತುಂಬ ಟೆಕ್ನಾಲಜಿಯಲ್ಲಿ ನೋಡ್ಕೊತಕ್ಕಂಥದ್ದು. ಅಲ್ಲೇ ತರಬೇತಿ ಆಗಿರುತ್ತೆ ಅಂತಂದರೆ ಭಾಷಾ ಪ್ರಾವೀಣ್ಯತೆ ಇರಬೇಕು, ಮೊದಲು ಕೌಶಲ್ಯ ಇರಬೇಕು, ಆಳಜ್ಞಾನ ಇರಬೇಕು, ಮತ್ತು ನೈತಿಕ ಚಾರಿತ್ರ್ಯ ಇರಬೇಕಂತ ಅವರ ಕಾನ್ಸೆಪ್ಟೇ ಎಷ್ಟು ಹಾಗೆ ಅಂತೇಳಿ. ಅದರಲ್ಲೂ ಅವರ ಭಾಷಾ ಪರಿಣಿತಿ ಇರುತ್ತೆ ಅಂತಂದರೆ ಏನೇ ಒಂದು ಸ್ಪಷ್ಟ ವರ್ಡನ್ನು ಹಾಗೆ ಸಂಬೋಧನೆ ಮಾಡಬೇಕು. ಅದಕ್ಕೆ ಬೇರೆ ಥರದ ಹೇಗೋ ಅಸ್ಪಷ್ಟವಾಗಿ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಒಂದು ಕಾಲಕ್ಕೆ ಯಾವುದೋ ಒಂದು ಉಲ್ಲೇಖ, ಒಂದು ಕತೆ ನೋಡ್ತಾ ಇದ್ದು, ಒಂದು ಘಟನೆ ಉಲ್ಲೇಖ ಮಾಡಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ರೂಸ್ವೆಲ್ಟ್ ಅವರು ಒಂದು ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದಾಗ ಒಂದು ಆಂಗ್ಲ ಪದವನ್ನು ತಪ್ಪಾಗಿ ಉಚ್ಚಾರ ಮಾಡಿಬಿಡ್ತಾರೆ. ಅಲ್ಲಿ ಸಹಸ್ರಾರು ಜನ ಕೂತ್ಕೊಂಡು ನೋಡ್ತಾ ಇರ್ತಾರಂತೆ. ಒಬ್ಬ ಮೇಷ್ಟ್ರ ಎದ್ದಿಂತು ಕೂಡ ಅದನ್ನು ಪ್ರಶ್ನೆ ಮಾಡ್ತಾನಂತೆ, ನೀವು ಅಧ್ಯಕ್ಷ ಆಗಿರ್ಬೋದು, ಆದರೆ ಆ ವರ್ಡನ್ನು ನೀವು ಅಪಭ್ರಂಶವಾಗಿ ಅಸ್ಪಷ್ಟವಾಗಿ ನಿಮಗೆ ಉಚ್ಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ ಹಾಗೆ ಅಂತೇಳಿ. ಎಲ್ಲರೂ ಭಾವಿಸ್ಬಿಟ್ಟಿರ್ತಾರೆ ಅಧ್ಯಕ್ಷನ ಮಾಡ್ಬಿಡ್ತಾನವನ್ನ ಹಾಗೆ ಅಂತೇಳಿ. ಅವ್ರ ಅಧ್ಯಕ್ಷನ ಮಾಡೋದೇ ಇಲ್ಲ. ನನ್ನ ಶ್ವೇತಭವನಕ್ಕೆ ಬರೋ ಕೇಳಿ ಅವ್ರನ್ನ ಅಂತ ಕರೆಸ್ತಾರೆ. ಸಂಜೆ ಅವರಿಗೆ ಔತಣ ಕೂಟ ಕೊಟ್ಟು ಕಳಿಸ್ತಾರಂತೆ. ಹೌದು, ನೀವು ಮೇಷ್ಟ್ರು, ತಿದ್ದ ಕೆಲಸ, ಅಧ್ಯಕ್ಷನೇ ಆಗಿರಲಿ ಸಾಮಾನ್ಯ ವ್ಯಕ್ತಿ ಆಗಿರಲಿ, ಒಂದು ಪದವನ್ನು ತಪ್ಪಾಗಿ ಉಚ್ಚಾರ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ, ನೀವು ಅದು ಮಾಡಿಕೊಟ್ಟಿದ್ದೀರಾ ಹಾಗೆ ಅಂತೇಳಿ. ಅಲ್ಲಿನ ಶಿಕ್ಷಣ ಹಂಗಿರುತ್ತೆ ಅಂತೇಳಿ ಆ ಭಾಷಾ ಪರಿಣಿತಿನ ಕಳಿಸ್ಕೊಡ್ತಾರೆ. ಅವರ ಕೌಶಲ್ಯ ಹೆಂಗಿರುತ್ತೆ ಮತ್ತು ಅವರ ನೈತಿಕ ಚಾರಿತ್ರ್ಯನೂ ಕೂಡ ಮುಖ್ಯ ಸರ್. ನೈತಿಕ ಚಾರಿತ್ರ್ಯ ಭಾಳ ಮುಖ್ಯ. ನಮ್ಮ ಶಿಕ್ಷಕರಲ್ಲಿ ಬೇಕಾಗಿರ್ತಕ್ಕದ್ದು ಜ್ಞಾನ ಬೇಕಾದ್ರೆ ಸ್ವಲ್ಪ ಕಮ್ಮಿ ಸಹಿಸ್ಬೋದು. ನೈತಿಕ ಚಾರಿತ್ರ್ಯ ಇಲ್ಲ ಅಂತ ನಾವು ನನ್ನ ಮೇಷ್ಟ್ರನ್ನ ಕರೆಕಾಲ, ಅದು ಕಾಲೇಜಿರಲಿ, ಶಾಲೆಗಳಿರಲಿ, ವಿಶ್ವವಿದ್ಯಾಲಯಗಳಿಗೆ ಕೆಲಸ ಆಗ್ತಕ್ಕಂಥದ್ದಿರಲಿ. ಮತ್ತು ಅಲ್ಲಿ ಮೇಷ್ಟ್ರಿಗೆ ಜಾತಿ ಇಲ್ಲ. ನಮ್ಮಲ್ಲಿ ಮೇಡಮ್ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಕ್ಕಂಥ ಗೊತ್ತಿದೆ. ಆಮೇಲೆ ಜಾತಿ ಮೇಷ್ಟ್ರುಗಳು ಗುಂಪು ಮಾಡ್ಕೊಂಡ್ಬಿಡ್ತಾರೆ. ಅವ್ರದ್ದೇ ಇರ್ತಕ್ಕಂಥ ಗುಂಪು ಮಾಡ್ಕೊಂಡು ಆಯಾ ವಿದ್ಯಾರ್ಥಿಗಳೇ ಅಂತ ನೋಡ್ತಕ್ಕಂಥದ್ದು. ಬೇರೆ ಮಕ್ಕಳನ್ನ ಮಲತಾಯಿ ಧೋರಣೆ ಮಾಡ್ತಕ್ಕಂಥ ನೋಡ್ತೀವಿ ನಾವು. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಜಾತಿ ಧರ್ಮಗಳ ವ್ಯತ್ಯಾಸ ಎಲ್ಲ ಒಂದೇ ಅನ್ನಕ್ಕಂಥ ರೀತಿ ನೋಡೋಕ್ಕಂಥದ್ದು ನೋಡ್ತೀವಿ ನಾವು ಹಾಗೆ ಅಂತ. ಇನ್ನು ನೈತಿಕ ಚಾರಿತ್ರ್ಯಕ್ಕೆ ಬಂದರೆ ಭಾಳ ಪರಿಪೂರ್ಣತೆ ಕಾಪಾಡ್ಕೊಂತಾರೆ ಸರ್ ಅವರು. ಈಗ ನಮ್ಮಲ್ಲೇ ಭಾರತದಲ್ಲಿ ತುಂಬ ಹಿಂದೆಲ್ಲ ಯಾರಾದರೂ ಒಂದು ಊರಿನ ಜಗಳ ಆಡಿರೆ, ವ್ಯಾಜ್ಯಗಳನ್ನ ಹಿಡಿದ್ರೆ ಅಲ್ಲೆಲ್ಲ ಮೇಷ್ಟ್ರದ ಕರೀರಿ ಅವ್ನು ಬಂದು ತೀರ್ಮಾನ ಮಾಡ್ತಾನೆ ಅಂತ ಕಾಯ್ತಾ ಇದ್ದಂತೆ. ಒಬ್ಬ ನ್ಯಾಯಾಧೀಶ ಹೆಂಗೆ ತೀರ್ಪು ಕೊಡ್ತಾನೋ ಆ ರೀತಿ ಊರಿನಲ್ಲಿ ಜಗಳಗಳನ್ನು, ವ್ಯಾಜ್ಯಗಳನ್ನು, ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದು. ಇವತ್ತು ಕಾಲ ಹೆಂಗಾಗಿದೆ ಅಂತಂದರೆ, ಇವತ್ತೇನಾದರೂ ಕೂಡ ಒಂದು ಜಗಳ ಆಗಿದೆ, ದೊಂಬಿ ಆಗಿದೆ, ಗಲಾಟೆ ಆಗಿದೆ ಅಂದರೆ ಅಲ್ಲೆಲ್ಲೋ ಮೇಷ್ಟ್ರಿತ ನೋಡಲ್ಲ ಅಂತನಂತೆ. ಅಲ್ಲಾರೋ ಮೇಷ್ಟ್ರಿತ ನೋಡಿ ಇದಕ್ಕೆ ಪರೋಕ್ಷವಾಗಿ ಕಾರಣ ಆಗಿರ್ತಾನೆ ನೋಡಿ. ಕಾಲಘಟ್ಟಗಳು ಹೆಂಗೆ ವ್ಯತ್ಯಾಸ ಆಯಿತು. ಆದರೆ ಆ ಪಾಶ್ಚಾತ್ಯ ದೇಶದಲ್ಲಿ ಇದನ್ನು ಭಾಳ ಗಂಭೀರ ಪರಿಗಣಿಸ್ತಾರೆ. ನೈತಿಕ ಚಾರಿತ್ರ್ಯ ಮರಳಿಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಆರಿಸುವಲ್ಲಿ ಅವರು ಹೆಚ್ಚು ಕೆಲಸ ಮಾಡ್ತಾರೆ. ಶಿಕ್ಷಕ ವೃತ್ತಿಗೆ ಅತ್ಯಂತ ಬೇಕು ಅನ್ನಕ್ಕಂಥದ್ದನ್ನು ಮಾಡ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಅವರ ತರಬೇತಿಗಳು ಮತ್ತು ತುಂಬ ಟೆಕ್ನಾಲಜಿ ಸರ್. ನಾವಿನ್ನೂ ಕೂಡ ಸಂಪ್ರದಾಯವಾಗಿರ್ತಕ್ಕಂಥದ್ದು, ನಾವಿನ್ನೂ ಕೂಡ ನಮ್ಮ ಬೋರ್ಡ್ಗಳು ಬದಲಾಗಿಲ್ಲ. ಅಲ್ಲೆಲ್ಲ ಬೋರ್ಡಿಂದ ಪಾಠ ಮಾಡ್ತಕ್ಕಂಥ ICT ಬೇಸ್ಡ್ ಎಜುಕೇಷನ್ ನಡೀತಾ ಇದೆ. ಅನೇಕ ಅವರ ಸೌಲಭ್ಯಗಳನ್ನ ಹೆಚ್ಚು ಮಾಡ್ಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವೆಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಭಾಳ ಉತ್ತಮವಾಗಿರ್ತಕ್ಕಂಥದ್ದನ್ನು ಮುಂದೋಗ್ತಕ್ಕಂಥ ಕೆಲಸವನ್ನು ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಅದನ್ನು ನಾವು ರೂಢಿಸ್ಕೋಬೇಕು ಅನ್ನಕ್ಕಂಥದ್ದೇ ನಮ್ಮ ಒಂದು
ಈ ಹೊತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆ ವಿಚಾರವನ್ನು ತಿಳಿಸಿದೆ. ಯಾಕಂದರೆ ವಿದೇಶಗಳಲ್ಲಿ ಇವತ್ತು ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ, ಬಹುಶಃ ನಮ್ಮ ವೀಕ್ಷಕರಿಗೆ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ರಿ. ಇವತ್ತು ಶಿಕ್ಷಕರನ್ನು ವಿದೇಶಿಯವರು ಹೇಗೆ ಕಾಣ್ತಾ ಇದ್ದಾರೆ, ನಮ್ಮ ಭಾರತೀಯರು ಹೇಗೆ ಕಾಣ್ತಾ ಇದೆ, ಮತ್ತು ವಿದೇಶಿ ಸರ್ಕಾರಗಳು ತಮ್ಮ ಶಿಕ್ಷಕರಿಗೆ ನೀಡ್ತಕ್ಕಂಥ ಸೌಲಭ್ಯಗಳೇನು, ಭಾರತೀಯ ಸರ್ಕಾರಗಳು ತಮ್ಮ ಶಿಕ್ಷಕರಿಗೆ ನೀಡ್ತಕ್ಕಂಥ ಸೌಲಭ್ಯಗಳೇನು, ಇದು ತುಂಬ ಗಮನಾರ್ಹವಾಗಿರ್ತಕ್ಕಂಥ ಅಂಶ ನೋಡಿ. ಅಲ್ಲಿ ಭತ್ಯೆಗಳನ್ನು ಪಡಿತಾರೆ, ಮತ್ತು ವಸತಿ ಸೌಲಭ್ಯವನ್ನು ಪಡಿತಾರೆ, ಮತ್ತು ಒಬ್ಬ ರಾಷ್ಟ್ರಪತಿಗೆ ಇರ್ತಕ್ಕಂಥ ಗೌರವ ಶಿಕ್ಷಕನಿಗೂ ಕೂಡ ಇದೆ. ಶಿಕ್ಷಕನು ಕೂಡ ಅಷ್ಟೇ ಜವಾಬ್ದಾರಿಯುತದಿಂದ ಗೌರವಯುತವಾಗಿ ಸೇವೆಯನ್ನು ಸಲ್ಲಿಸಿ ಹೋಗ್ತಾನೆ. ಹಾಗಾಗಿ ಇಲ್ಲಿ ವಿದೇಶಿಯರ ಕಲ್ಪನೆಗಳ ಆ ಶಿಕ್ಷಣ ತತ್ವವನ್ನು ಕೂಡ ನಾವು ಭಾರತೀಯರು ಅಳವಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಏನು ಪುರಾತನ ವೈದಿಕ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಮಾನ ಇದೆಯಲ್ಲ, ಆ ಸ್ಥಾನಮಾನಗಳ ಒಂದು ಪರಿಕಲ್ಪನೆಯನ್ನು ಅಥವಾ ಶರಣರು ಕೊಟ್ಟಿರ್ತಕ್ಕಂಥ ಗುರುವಿನ ಮಹತ್ವವನ್ನು ಇವತ್ತು ನಮ್ಮ ಶಿಕ್ಷಣ, ನಮ್ಮ ರಾಜಕೀಯ ವ್ಯವಸ್ಥೆಗಳು, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇದನ್ನು ಗಮನ ಹರಿಸಿಬಿಟ್ಟು ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಶಿಕ್ಷಕರಿಗೆ ಕೊಡಬೇಕಾದ ಹಕ್ಕುಗಳನ್ನು ಕೊಡಿ, ಶಿಕ್ಷಕರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೇ ಆಗಿದ್ದರೆ ಇವತ್ತು ಶಿಕ್ಷಣ ರಂಗ ತುಂಬ ನೀವು ಹೇಳ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳಿದೆ, ಒಂದು ತನ್ನ GDPಯಲ್ಲಿ ಒಂದು ಇದರ 30% ಶಿಕ್ಷಣ ರಂಗಕ್ಕೆ ಮೀಸಲಾಗಿಟ್ಟು ಆ ಶಿಕ್ಷಣವನ್ನು ಇವತ್ತು ಯಾವ ದೇಶ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುತ್ತೋ ಆ ದೇಶ ಉನ್ನತ ಒಂದು ಅಭಿವೃದ್ಧಿ ಹತ್ರ ಸಾಗುತ್ತೆ. ಶಿಕ್ಷಣಕ್ಕೆ ಮಹತ್ವ ಇಲ್ಲದಿರ್ತಕ್ಕಂಥ ಎಷ್ಟೋ ರಾಷ್ಟ್ರಗಳು ಇವತ್ತು ಇನ್ನೂ ಹಿಂದುಳಿದಿರ್ತಕ್ಕಂಥ ಸ್ಥಿತಿಯಲ್ಲೇ ಇದೆ ಅಂತ. ಈಗ ನಾನು ಈ ವಿದೇಶೀಯ ಕಲ್ಪನೆಯಿಂದ ಮತ್ತೆ ಗುರು ಶಿಷ್ಯರ ಸಂಬಂಧದ ಕಡೆ ಬಸವರಾಜ್ ಅವ್ರ ಕಡೆ ಬರ್ತಾ ಇದ್ದೀನಿ. ಸರ್, ಗುರು ಶಿಷ್ಯರ ಸಂಬಂಧದ ಬಗ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆಯ ಮೂಲಕ ಅದನ್ನು ನಾನು ವ್ಯಾಖ್ಯಾನಿಸಲು ಇಷ್ಟಪಡ್ತೀನಿ. ಒಬ್ಬ ಗುರುವಿನಿಂದಲೇ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಒಬ್ಬ ಶಿಷ್ಯ ಏನು ಮಾಡ್ತಾನೆ, ಗುರುವಿಗೆ ಸವಾಲು ಹಾಕೋ ನಿಟ್ಟಿನಲ್ಲಿ ಹೇಳ್ತಾನೆ. ಒಂದು ಮಲ್ಲಯುದ್ಧ ನಡೀತಾ ಇರುತ್ತೆ, ಮಲ್ಲಯುದ್ಧದ ಎಲ್ಲ ಪಟ್ಟುಗಳನ್ನು ಕಲ್ತಿರ್ತಕ್ಕಂಥ ಆ ಶಿಷ್ಯ ಏನು ಮಾಡ್ತಾನೆ, ನಾನು ನಿಮಗಿಂತ ನಿಪುಣ, ನಿಮಗಿಂತ ಚಾಣಾಕ್ಷ, ನಿಮಗಿಂತ ಬುದ್ಧಿವಂತ, ಬನ್ನಿ ನನ್ನ ಜೊತೆಗೆ ಗುರುವಿನನ್ನೇ ನಾನು ತಿರುಮಂತ್ರ ಮಾಡ್ತೀನಿ ಅಂತ ಒಂದು ಸವಾಲು ಹಾಕ್ತಾನೆ. ಆವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಗುರು ಅವನ ಒಂದು ಸವಾಲನ್ನು ಸ್ವೀಕರಿಸಿ ಹೋಗ್ತಾನೆ. ಕೊನೆಗೆ ಆ ಮಲ್ಲಯುದ್ಧ ನಡೀತೆ. ಮಲ್ಲಯುದ್ಧ ನಡಿಬೇಕಾದ್ರೆ ಕೊನೆಗೆ ಒಂದೇ ಒಂದು ಪಟ್ಟಿನಿಂದ ಆ ವಿದ್ಯಾರ್ಥಿಗಳನ್ನು ಮಣ್ಣು ಮುಗಿಸ್ಬಿಡ್ತಾನೆ ಗುರು. ಆಮೇಲೆ ಆ ಶಿಷ್ಯ ಇದಕ್ಕೆ ಹೇಳ್ತಾನೆ, ಏನು ಗುರುಗಳೇ, ನನಗೆ ಈ ಪಟ್ಟನ್ನು ನೀವು ಕಳಿಸ್ಲೇ ಇಲ್ಲ ಅಂತಂದು. ನಿನ್ನಲ್ಲಿ ಒಂದು ವಿನಯತೆ ಇದ್ದಿದ್ದರೆ ನಾನು ಈ ಪಟ್ಟನ್ನು ಕಳಿಸ್ತಾ ಇದ್ದೆ. ನಾನು ಕಲಿಸ್ಬೇಕಾದ್ರೆ ನಿನ್ನಲ್ಲಿ ವಿನಯತೆ ಕಾಣಲಿಲ್ಲ, ನಾನು ಅದಕ್ಕೋಸ್ಕರ ಇದನ್ನು ನಾನು ಹಾಗೆ ನಿನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಿಕ್ಷಣ ಅಂತಕ್ಕಂತಂದರೆ ವಿನಯತೆ. ಯಾವೊಬ್ಬ ವಿದ್ಯಾರ್ಥಿ ವಿನಯತೆಯಿಂದ ಗುರುವಿಗೆ ಶರಣಾಗ್ತಾನೋ ಅಂಥವನು ಮಾತ್ರ ಎಲ್ಲ ಪರಿಪೂರ್ಣ ಶಿಕ್ಷಣವನ್ನು ಕಲೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಗುರು ಶಿಷ್ಯರ ಸಂಬಂಧದಲ್ಲಿ ವಿನಯತೆ ಕೂಡ ಮುಖ್ಯವಾಗುತ್ತೆ. ಇದಕ್ಕೆ ಬಸವರಾಜ್ ಸರ್ ಏನು ಹೇಳ್ತಾರೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಅಂತ? ಮತ್ತೆ ನಾವು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಮಾತಾಡೋದಾದರೆ, ಈ ಒಂದು ಶಿಕ್ಷಕ ವೃತ್ತಿ ಅನ್ನೋದು ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಕೆಲವೇ ವೃತ್ತಿಗಳಿಗೆ ನಾವು ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ದಲೇ ನಾವು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸಕ್ಕೆ ನಾವು ಅಣಿಯಾಗ್ತಾ ಇರ್ತೀವಿ. ಉದಾಹರಣೆಗೆ ಡಾಕ್ಟ್ರನ್ನು ತಗೊಂಡಾಗ ಒಂದು ಜೀವ ಉಳಿಸ್ಬೇಕಷ್ಟೇ, ಅಲ್ಲಿರುವಂಥ ಪ್ರೊಫೆಷನ್ ಜೀವ ಉಳಿಸ್ಬೇಕು. ಅದು ದುಡ್ಡು ಮುಖ್ಯ ಆಗಲ್ಲ. ನಾವು 3 ಲಕ್ಷ ಕೊಟ್ವಿ, 4 ಲಕ್ಷ ಕೊಟ್ವಿ, 10 ರೂಪಾಯಿ ಕೊಟ್ವಿ, ಅದು ಮುಖ್ಯ ಆಗಲ್ಲ. ಆ ನೋಬಲ್ ಪ್ರೊಫೆಷನ್ ಅಂದರೆ ಆ ಜೀವವನ್ನು ಉಳಿಸ್ಬೇಕು ಅಂತ. ಒಬ್ಬ ಇಂಜಿನಿಯರು ಒಂದು ದೊಡ್ಡ ಮನೆಯನ್ನು ಕಟ್ತಾನೆ ಅಂದರೆ ಆ ಮನೇಲಿ ಎಲ್ಲರೂ ಸುಖವಾಗಿ ಇರಲಿ ಅನ್ನೋ ಉದ್ದೇಶದಲ್ಲಿ ಕಟ್ತಾನೆ, ಅದು ನೋಬಲ್ ಪ್ರೊಫೆಷನ್. ಒಬ್ಬ ರೈತ ತನಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂಡಿದ್ರೆ ಇವತ್ತು ನಾವು ಯಾರೂ ಊಟ ಮಾಡ್ತಾ ಇರಲಿಲ್ಲ. ಯಾಕಂದರೆ ರೈತ ಅದನ್ನೆಲ್ಲ ಮೀರಿ ಎಲ್ರಿಗೂ ಯೂಸ್ ಆಗಲಿ, ಎಲ್ರಿಗೂ ಇದಾಗಲಿ ಅನ್ನೋ ದೃಷ್ಟಿಲಿ ಬೆಳೀತಾನೆ, ಅದು ನೋಬಲ್ ಪ್ರೊಫೆಷನ್. ಅದೇ ರೀತಿ ಶಿಕ್ಷಕ ತನಗಿಂತ ಮೇಲ್ಮಟ್ಟದಲ್ಲಿ ವಿದ್ಯಾರ್ಥಿಗಳು ಇರಲಿ ಅಂತ ಬಯಸಿ ಯಾವುದೇ ಫಲಾಪೇಕ್ಷೆ ಇಲ್ದಲೇ ಶಿಕ್ಷಕ ಬಯಸ್ತಾನೆ, ಪಾಠ ಮಾಡ್ತಾನೆ ಅಂದರೆ ಅದು ಗ್ರೇಟ್. ಅದಕ್ಕೆ ಅದನ್ನು ನೋಬಲ್ ಪ್ರೊಫೆಷನ್ ಅಂತ ನಾವು ಕರಿತಾ ಬರ್ತೀವಿ. ಈಗ ತಾನೇ ನಾವು ಮಂಜುನಾಥ್ ಸರ್ ಮಾತಾಡ್ತಾ ಇದ್ರು, ಹಲವಾರು ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಈ ವಿದ್ಯಾರ್ಥಿ ಶಿಕ್ಷಕರ ನಡುವೆ ಇರುವಂಥ ಸಂಬಂಧ ಇದೆಯಲ್ಲ, ಅದು ಇವತ್ತಿಗೂ ಸಹ ಪವಿತ್ರತೆಯನ್ನು ಕಾಪಿಟ್ಕೊಂಡಿದೆ ಅಂತ ನಾವಾದರೂ ಸಹ ಭಾವಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ನೋಡೋದಾದರೆ ಈ ಶಿಕ್ಷಕ ಯಾರು ಅಂತ ನಾವೇನಾದರೂ ನೋಡೋದಾದರೆ, ಟೀಚರ್ ಈಸ್ ಎ ಸೋಷಿಯಲ್ ರಿಫಾರ್ಮರ್ ಅಂತ. ಸಾಮಾಜಿಕ ಸುಧಾರಕರು ಹಲವಾರು ಜನ ಬಂದೋದ್ರು, ಸಮಾಜಕ್ಕೆ ತಿದ್ದುವಂಥ ಕೆಲಸವನ್ನು, ತೀಡುವಂಥ ಕೆಲಸವನ್ನು ಹಲವಾರು ಜನ ಬಂದೋದ್ರು. ಬಟ್ ಇವತ್ತು ಮುಂದೆಗೂ ಮತ್ತೆಂದಿಗೂ ಇರ್ತಾರೆ ಅಂದರೆ ಅವರು ಶಿಕ್ಷಕರು ನಿಜವಾದ ಸೋಷಿಯಲ್ ರಿಫಾರ್ಮರ್ ಅವರು. ಅದ್ರ ಜೊತೆಗೆ ಸೋಷಿಯಲ್ ಚೇಂಜರ್ ಕೂಡ ಆಗ್ತಾನೆ. ಆ ಕಾಲಘಟ್ಟಕ್ಕೆ ತಕ್ಕಂತೆ ತನ್ನ ವಿದ್ಯಾರ್ಥಿಗಳನ್ನು ಬದಲಾಯಿಸುವ ತಾಕತ್ತು ಯಾರಿಗಾದ್ರೂ ಇದೆ ಅಂದರೆ ಅದು ಶಿಕ್ಷಕನಿಗೆ ಮಾತ್ರ ಅಂತ. ಅದ್ರ ಜೊತೆಗೆ ಟೀಚರ್ ಈಸ್ ಎ ನೇಷನ್ ಬಿಲ್ಡರ್ ಅಂತ. ಒಂದು ದೇಶವನ್ನು ಕಟ್ಟಿಕೊಡುವಂಥ ಕೆಲಸ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅದು ನಿಜವಾದ ಶಿಕ್ಷಕರು ಅಂತ. ನಾವು ಹಲವಾರು ಆಯೋಗಗಳನ್ನು ನೋಡ್ತಾ ಬರ್ತೀವಿ. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತ ಆಯೋಗಗಳು ಬಂದಾಗ ಕೊಟ್ಟಾರೆ ಆಯೋಗ ಒಂದು ಕಡೆ ಕೋಟ್ ಮಾಡುತ್ತೆ. ಕೊಟ್ಟಾರೆ ಆಯೋಗ ಲಾಸ್ಟ್ ಸೆಂಟೆನ್ಸ್ ಹೇಳುತ್ತೆ, ಭಾರತದ ಭವ್ಯ ಭವಿಷ್ಯ ಅಡಗಿರುವುದು ತರಗತಿಯ ಕೋಣೆಯಲ್ಲಿ ಅಂತ.
ಅಂದರೆ ನಮ್ಮ ಭಾರತವನ್ನು ನಾವು ತುಂಬ ಭದ್ರವಾಗಿ ಕಟ್ಟಬೇಕು, ವಿಶ್ವಗುರುವನ್ನಾಗಿ ಮಾಡಬೇಕು ಅಂದರೆ ನಾವು ಸರಿಯಾಗಿ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಸರಿಯಾಗಿ ನಾವು ಸರಿಯಾಗಿ ಸಂಧಾನವನ್ನು ಮಾಡ್ಕೋಬೇಕಾಗುತ್ತೆ, ಅನುಸಂಧಾನವನ್ನು ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಚಾರ ಸಂಕಿರಣದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಬ್ಬ ಶಿಕ್ಷಕ ಇಲ್ಲಿ ಹೇಗೆ ಇದ್ದಾನೆ ಅಂದರೆ, ಒಬ್ಬ ಇಂಜಿನಿಯರ್ ಏನಾದರೂ ಮನಸ್ಸು ಮಾಡಿ ಕೆಟ್ಟ ಮನಸ್ಸನ್ನು ಮಾಡಿದ್ರೆ ಒಂದು ಮನೆಯನ್ನು ಹಾಳು ಮಾಡ್ಬೋದು. ಒಬ್ಬ ಡಾಕ್ಟ್ರು ಕೆಟ್ಟ ಮನಸ್ಸನ್ನು ಏನಾದರೂ ಮಾಡಿದ್ರೆ ಒಬ್ಬ ರೋಗಿಯನ್ನು ಸಾಯಿಸ್ಬೋದು. ಒಬ್ಬ ವಕೀಲ ಕೆಟ್ಟ ಮನಸ್ಸನ್ನು ಮಾಡಿದ್ರೆ ಒಬ್ಬ ಕ್ಲೈಂಟನ್ನು ಶಿಕ್ಷೆಗೆ ಗುರಿಪಡಿಸ್ಬೋದು. ಆದರೆ ಒಬ್ಬ ಶಿಕ್ಷಕ ಏನಾದರೂ ಆ ರೀತಿ ಯೋಚನೆ ಮಾಡಿದ್ರೆ ಒಂದು ಕೆಟ್ಟ ಸಮಾಜವನ್ನು ನಾವು ನೋಡಬೇಕಾಗುತ್ತೆ ಅನ್ನೋದು ಶಿಕ್ಷಕನ ಪಾತ್ರವನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಶಿಕ್ಷಕರು ಎಂಥ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ, ಕುವೆಂಪು ಅವರ ಆಶಯದಂತೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆ ಬಿರಿಯ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲವನ್ನ ಬಿಟ್ಬಿಡು, ನೀನು ವಿಶ್ವಮಾನವಾಗು, ನೀನು ಇಡೀ ವಿಶ್ವಕ್ಕೆ ನೀನು ಬೇಕಾದವನು ಅಂತ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡುವಂಥ ಕೆಲಸ ಶಿಕ್ಷಕನಿಗೆ ಬೇಕು. ಅದರ ಜೊತೆಯಲ್ಲೇನೆ ಅಂಬೇಡ್ಕರ್ ಅಂತನಿಗೆ ಜ್ಞಾನವನ್ನು ಸಂಪಾದಿಸುವಂಥ ಶಿಷ್ಯ ನೀನು ಆಗಬೇಕು ಅನ್ನೋದು ಶಿಕ್ಷಕರ ಆಶಯ ಆಗಬೇಕು. ಅದೇ ರೀತಿ ಗಾಂಧೀಜಿಯ ಅಹಿಂಸಾ ಮಾರ್ಗವನ್ನು ನೀನು ಅನುಸರಿಸು ಅನ್ನುವಂಥ ಶಿಕ್ಷಕನಾಗಬೇಕಾಗುತ್ತೆ. ಅದೇ ರೀತಿ ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ, ಅದನ್ನು ಕಲಿಸ್ಕೊಡುವಂಥ ಶಿಕ್ಷಕ ನೀನು ಆಗಬೇಕಾಗುತ್ತೆ. ಅದರ ಜೊತೆಯಲ್ಲೇ ಸಾಲು ಮರದ ತಿಮ್ಮಕ್ಕನ ಪರಿಸರ ಪ್ರೇಮವನ್ನು ನೀವು ಬೆಳೆಸುವಂಥ ಶಿಕ್ಷಕರು ನೀವು ಆಗಬೇಕಾಗುತ್ತೆ. ಹಾಗಾಗಿ ಶಿಕ್ಷಕನ ಸ್ಥಾನ, ವಿದ್ಯಾರ್ಥಿಗಳ ಈ ಶಿಕ್ಷಕ ಏನೆಲ್ಲ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡ್ತಾ ಹೋಗ್ತಾನೋ ಅದೇ ರೀತಿ ವಿದ್ಯಾರ್ಥಿಯು ಮೇಲ್ಮಟ್ಟದಲ್ಲಿ ಯೋಚನೆ ಮಾಡಿ ಒಂದು ಸುಂದರವಾದಂಥ ಸಮಾಜದ ನಿರ್ಮಾಣದಲ್ಲಿ ಇಬ್ಬರುಗಳು ಪಾತ್ರನೂ ಭಾಳ ಪ್ರಮುಖ ಅನ್ನಿಸ್ತಾ ಬರುತ್ತೆ. ಅದ್ರ ಜೊತೆಯಲ್ಲಿ ನಾನು ಒಂದೇ ಒಂದು ಕಳಕಳಿ ಏನು ಅಂದರೆ, ಚಲನಚಿತ್ರಗಳಲ್ಲಿ ಇತ್ತೀಚೆಗೆ ಬಿಂಬಿಸ್ತಾ ಇರುವಂಥ ಶಿಕ್ಷಕರು ಏನು ಶಿಕ್ಷಕರನ್ನ ಬಿಂಬಿಸ್ತಾ ಇದ್ದಾರೋ ತುಂಬ ಕೆಳಮಟ್ಟದಲ್ಲಿ ಶಿಕ್ಷಕರನ್ನ ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನು ಒಂದು ಗೌರವಪೂರ್ವಕವಾಗಿ ಶಿಕ್ಷಕರನ್ನು ತೋರಿಸುವಂಥ ಕೆಲಸವನ್ನು ನೀವು ಚಲನಚಿತ್ರಗಳಲ್ಲಿ ಮಾಡಿ. ಜೊತೆಯಲ್ಲೇ ನಾವು ಶಿಕ್ಷಕರನ್ನು ಇಡೀ ಸಮಾಜ, ಪೋಷಕರು ಮತ್ತೊಬ್ಬರು ಕೇವಲವಾಗಿ ನೋಡಬೇಡಿ. ಶಿಕ್ಷಕ ಮನಸ್ಸು ಮಾಡೋದ್ರಲ್ಲ, ಇಡೀ ಸಮಾಜವನ್ನೇ ಬದಲಾಯಿಸುವಂಥ ತಾಕತ್ತು, ಶಕ್ತಿ ಅವ್ರಿಗಿದೆ. ಹಾಗಾಗಿ ನೀವು ಕೇವಲವಾಗಿ ಅವರನ್ನು ನೋಡಬೇಡಿ ಅಂತ ಹೇಳ್ತಾ, ಒಬ್ಬ ಶಿಕ್ಷಕ ಬಯಸೋದಿಷ್ಟೇ ತನ್ನ ವಿದ್ಯಾರ್ಥಿ ತನಗಿಂತ ಮೇಲ್ಮಟ್ಟಕ್ಕೆ ಬರಲಿ ಅಂತ ಶಿಕ್ಷಕ ಬಯಸ್ತಾನೆ ಅಂತ ಹೇಳ್ತಾ, ಈ ಶಿಕ್ಷಕ ದಿನಾಚರಣೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಬಸವ ಟಿವಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಳ್ಳೆ ವಿಚಾರ ಸರ್. ಯಾಕಂದರೆ ಇವತ್ತು ಭಾರತದಲ್ಲಿ ಶಿಕ್ಷಕರನ್ನು ನೋಡ್ತಕ್ಕಂಥ ದೃಷ್ಟಿಕೋನದ ಬಗ್ಗೆನೂ ಕೂಡ ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ನಾಯಕರು ಶಿಕ್ಷಕರನ್ನು ಹೇಗೆ ದುಡಿಸ್ಕೊಳ್ತಾ ಇದೆ, ನಮ್ಮನ್ನು ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಹೇಗೆ ನಡ್ಕೊಳ್ತಾ ಇದ್ದಾರೆ, ಜೊತೆಗೆ ವಿದ್ಯಾರ್ಥಿಗಳೇ ಬೆಂಬಲಿತವಾಗಿರ್ತಕ್ಕಂಥ ಪೋಷಕರು ಶಿಕ್ಷಕರನ್ನು ಹೇಗೆ ಕಾಣ್ತಾ ಇದೆ. ಇವತ್ತು ನೋಡಿ, ಯಾವುದಾದ್ರೂ ಒಂದು ಚಿಕ್ಕ ತಪ್ಪುಗಳು ಬಂದರೂ ಕೂಡ ಶಿಕ್ಷಣದು ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಶಿಕ್ಷಕರ ಒಂದು ಮಾನವನ್ನೇ ಹರಾಜಾಗ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಬಹುಶಃ ಇಂಥ ಎಲ್ಲ ಒಬ್ಬ ಶಿಕ್ಷಕ ಅಂತಕ್ಕಂಥವನು ಅಂದರೆ ಅವನು ಕೂಡ ಮನುಷ್ಯನೇ, ಸಹಜವಾಗಿರ್ತಕ್ಕಂಥ ಅಲ್ಪ ತಪ್ಪುಗಳೊಂದಿಗೆ ನಡೀತಾ ಇದ್ರೂ ಕೂಡ ಇವತ್ತು ಸಮಾಜ ಅದನ್ನು ಗೌರವಿಸಿ ಅವರಿಗೆ ಮತ್ತೆ ಮಾರ್ಗದರ್ಶನ ಕೊಡೋದ್ರ ಮೂಲಕ ಅಥವಾ ತನ್ನನ್ನು ಎಚ್ಚರಿಸೋದ್ರ ಮೂಲಕ ತನ್ನ ಶಿಕ್ಷಣದ ನೀತಿಯನ್ನು ಮತ್ತು ಶಿಕ್ಷಣದ ಜವಾಬ್ದಾರಿಯನ್ನು ಹೇಳ್ಕೊಡ್ಬೇಕೇ ಹೊರತು ಆ ಶಿಕ್ಷಕರ ಮೇಲೆ ಹಲ್ಲೆ ಮಾಡೋದೇ ಆಗಲಿ, ಶಿಕ್ಷಕರ ಮೇಲೆ ನಿಂದೆ ಮಾಡೋದೇ ಆಗಲಿ ಅದೆಲ್ಲ ಆಗಬಾರ್ದು. ಯಾಕಂದರೆ ಇವತ್ತು ವಿದೇಶಿಯರು ಕೊಟ್ಟಿರ್ತಕ್ಕಂಥ ಶಿಕ್ಷಕರ ಜೊತೆಗೆ ಮಾಡ್ತಕ್ಕಂಥ ಸ್ಥಾನಮಾನವೇ ಬೇರೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ಥಾನಮಾನವೇ ಬೇರೆ. ಇವೆಲ್ಲ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ಇವತ್ತು ಈ ಶುಭ ಸಂದರ್ಭದಲ್ಲಿ, ಈ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಇಲ್ಲಿ ಇರ್ತಕ್ಕಂಥ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜೊತೆಗೆ ಬಸವ ಟಿವಿಯ ಈ ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ನಮ್ಮ ಶ್ರೀ ಬಸವ ಟಿವಿಯ ಪರವಾಗಿ ಗುರು ವಂದನೆಯನ್ನು ಸಲ್ಲಿಸುತ್ತಾ ಎಲ್ಲ ಶಿಕ್ಷಕರಿಗೂ ಎಲ್ಲ ಗುರು ವೃಂದಕ್ಕೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಾಗಿಟ್ಟು ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಗುರು ವೃಂದಕ್ಕೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ವೀಕ್ಷಕರೇ, ಇವತ್ತಿನ ಶಿಕ್ಷಕರ ದಿನಾಚರಣೆಯ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತಾ, ಹೀಗೆ ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀ ಬಸವ ಟಿವಿ ಪ್ರಸಾರ ಮಾಡ್ತಾನೆ ಇರುತ್ತೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.